ಎಲ್ಲರಿಗೂ ನಮಸ್ಕಾರ. ನನ್ನ ವಿಷಯ ವಿದೇಶಿಯರು ಕಂಡ ವಿಜಯನಗರ ಸಾಮ್ರಾಜ್ಯ. ವಿಜಯನಗರ has seen by foreign travelers. ವಿಜಯನಗರದ ಚರಿತ್ರೆ ಭಾರತದ ಇತಿಹಾಸದಲ್ಲಿ ರೋಮಾಂಚನಗೊಳ್ಳುವ ರೀತಿಯಲ್ಲಿ ಭಾರತ ಅಷ್ಟೇ ಅಲ್ಲ, ಇಡೀ ಪ್ರಪಂಚವೇ ವಿಜಯನಗರದ ಕಡೆ ನೋಡುವಂತೆ ಆಗಿತ್ತು. ಇಂತಹ ಸಾಮ್ರಾಜ್ಯ ಅನೇಕರ ಕಣ್ಣು ಕೋರೈಸಿದ್ದು ಉಂಟು. 1336ರಿಂದ 1565ರವರೆಗೆ ವಿಜಯನಗರ ಸಾಮ್ರಾಜ್ಯ ವಿಜೃಂಭಿಸಿತು. ವಿಜಯನಗರಕ್ಕೆ ಭೇಟಿ ಕೊಟ್ಟವರೆಲ್ಲ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಹಾಡಿ ಹೊಗಳಿದ್ದಾರೆ. 1336ರಿಂದ 1565ರವರೆಗೆ ವಿಜಯನಗರ ಸಾಮ್ರಾಜ್ಯ ವಿಜೃಂಭಿಸಿತು. ವಿಜಯನಗರಕ್ಕೆ ಭೇಟಿ ಕೊಟ್ಟವರೆಲ್ಲ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಹಾಡಿ ಹೊಗಳಿದ್ದಾರೆ. 10 ಜನ ವಿಜಯನಗರಕ್ಕೆ ಭೇಟಿ ನೀಡಿ ಇಲ್ಲಿಯ ಗುಡಿ, ಗೋಪುರ, ಗವಿ, ಕಂದಕ, ನದಿ, ನಿಸರ್ಗ, ಪ್ರಕೃತಿ, ಕೃಷಿ, ಮನುಷ್ಯನ ಬದುಕು, ಪ್ರಾಣಿ ಇವೆಲ್ಲವನ್ನ ದಾಖಲಿಸಿದ್ದಾರೆ. ಇಲ್ಲಿಯ ವಿಜಯನಗರ ಸಾಮ್ರಾಜ್ಯದ ವೈಭವ, ವಿಜಯನಗರ ಸಾಮ್ರಾಟನ ಪ್ರಖ್ಯಾತಿ, ಇಲ್ಲಿಯ ಕಲೆ, ಸಾಹಿತ್ಯ, ಸಂಗೀತ, ಶಿಕ್ಷಣ ಎಲ್ಲವನ್ನು ಅಮೂಲಾಗ್ರವಾಗಿ ದಾಖಲಿಸಿದ್ದಾರೆ. ಇಂತಹ ವಿಜಯನಗರ ಸಾಮ್ರಾಜ್ಯದ ಈ ದಾಖಲೆಗಳು ಎಲ್ಲಿ ಸಿಗುತ್ತವೆ ಎಂದರೆ ದ ಫರ್ಗಟನ್ ಎಂಪೈರ್ ಎನ್ನುವಂತಹ ಕೃತಿ, ರಾಬರ್ಟ್ ಸವೆಲ್ ಅನ್ನು ಬರೆದಿರುವಂತ ಕೃತಿ. ರಾಬರ್ಟ್ ಸವೆಲ್ ಅವನು ಭಾರತದವನಲ್ಲ. 1910ರ ಸುಮಾರಿಗೆ ಇಂಗ್ಲೆಂಡಿನಿಂದ ಭಾರತಕ್ಕೆ ಆಡಳಿತ ಮಾಡುವುದಕ್ಕಾಗಿ ಬಂದ ಒಬ್ಬ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಆದ. ಬಳ್ಳಾರಿ ಜಿಲ್ಲೆಯ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಆದಂತ ರಾಬರ್ಟ್ ಸವೆಲ್ 1910ರ ಸಂದರ್ಭದಲ್ಲಿ ಹಂಪಿಗೆ ಭೇಟಿ ಕೊಟ್ಟಿದ್ದ. ಆತನ ಕನಸು ಹಂಪಿಯನ್ನು ನೋಡುವಂತದ್ದಾಗಿತ್ತು. ಹಂಪಿಯನ್ನು ನೋಡಿದ ಮೇಲಂತೂ ರೋಮಾಂಚನಗೊಂಡು ಹೋದ ರಾಬರ್ಟ್ ಸವೆಲ್ ಹೇಳ್ತಾನೆ, ಅಬ್ಬಾ ಎಂಥ ಸಾಮ್ರಾಜ್ಯವಿದು, ಯಾವ ರೀತಿ ವೈಭವವಾಗಿ ಇದ್ದಿರಬೇಕು ಹಿಂದೆ. ಇಂತಹ ಸಾಮ್ರಾಜ್ಯಕ್ಕೆ ಅವರು ಒಂದು ಟೈಟಲ್ ಅನ್ನು ಕೊಟ್ಟು ಪುಸ್ತಕವನ್ನ ಬರೀತಾರೆ. ಆ ಪುಸ್ತಕದ ಶೀರ್ಷಿಕೆ ದ ಫರ್ಗಟನ್ ಎಂಪೈರ್ ಅಂತ. ಆತ ಇಂಗ್ಲಿಷ್ ನಲ್ಲಿ ಬರೆದ ದ ಫರ್ಗಟನ್ ಎಂಪೈರ್ ಕೃತಿ. ಕನ್ನಡದಲ್ಲಿ ಮರೆತು ಹೋದ ಮಹಾ ಸಾಮ್ರಾಜ್ಯ ಅಂತ. ನೋಡಿ, ಒಬ್ಬ ಬ್ರಿಟಿಷ್ ಅಧಿಕಾರಿ ಆಡಳಿತ ಮಾಡುವುದಕ್ಕಾಗಿ ಭಾರತಕ್ಕೆ ಬಂದವನು, ಹಂಪಿಯನ್ನು ಕುತೂಹಲಕ್ಕಾಗಿ ಬಂದು ನೋಡಿದವನು, ಅವನಿಗೆ ಅಷ್ಟು ದಿಗ್ಭ್ರಮೆಗೊಳ್ಳುವ ಹಾಗೆ ಹಂಪಿ ಕಾಣಿಸಿಕೊಳ್ಳುತ್ತೆ. ಆತ ಮರೆತು ಹೋದ ಮಹಾ ಸಾಮ್ರಾಜ್ಯ ಇದು. ಎಂಪೈರ್ ಅನ್ನೋದಕ್ಕೆ ಕೆಲವರು ಇಂದು ಮುಂದೆ ನೋಡ್ತಾರೆ ನಮ್ಮ ಕೆಲವು ಚಿಂತಕರುಗಳು. ಇದು ಮಹಾ ಸಾಮ್ರಾಜ್ಯ ಆಗಿತ್ತೇ ಇಲ್ವೇ? ಸ್ವಾಮಿ ರಾಬರ್ಟ್ ಸವೆಲ್ ಹೇಳಿದ್ದಾರೆ ದಿ ಫರ್ಗಟನ್ ಎಂಪೈರ್ ಅಂತ. ಇಂಥ ಸಾಮ್ರಾಜ್ಯದ ಚರಿತ್ರೆ ಫರ್ಗಟನ್ ಎಂಪೈರ್ ಅನ್ನುವಂಥ ಕೃತಿ, ವಿದೇಶಿಯನ್ನು ಬರೆದಂತ ಕೃತಿ. ಆ ಕೃತಿಯಲ್ಲಿ ಯಾರ್ಯಾರು ವಿಜಯನಗರಕ್ಕೆ ಬಂದಿದ್ರು, ಯಾರ್ಯಾರು ಯಾವ್ಯಾವ ವಿಷಯಗಳನ್ನ ದಾಖಲಿಸಿದ್ದಾರೆ ಅನ್ನೋದನ್ನ ಆ ಕೃತಿಯಲ್ಲಿ ಆತ ಬರೆದಿಟ್ಟಿದ್ದಾರೆ. ಕೆಲವು ಶಾಸನಗಳಲ್ಲಿ ದಾಖಲೆಯಾಗಿದ್ದಾವೆ, ಕೆಲವು ಕೈಫಿಯತ್ತುಗಳಲ್ಲಿ ದಾಖಲೆಯಾಗಿದ್ದಾವೆ, ಕೆಲವು ಸಾಹಿತ್ಯ ಕೃತಿಗಳಲ್ಲಿ ದಾಖಲೆಯಾಗಿದ್ದಾವೆ. ಇನ್ನು ರಾಬರ್ಟ್ ಸವೆಲ್ ಬರೆದಂತ ಕೃತಿ ದ ಫರ್ಗಟನ್ ಎಂಪೈರ್ ಅನ್ನೋ ಕೃತಿಯಲ್ಲೂ ಕೂಡ ಈ ಮಾಹಿತಿ ಇದೆ. ಸೂರ್ಯನಾರಾಯಣ ರಾವ್ ಅನ್ನೋರು ಕೂಡ ಹಂಪಿಯನ್ನು ನೋಡಿ ಇನ್ಸ್ಪೈರ್ ಆಗಿ ಸ್ಫೂರ್ತಿಗೊಂಡು ಅವರೊಂದು ಕೃತಿಯನ್ನು ಬರೆದಿದ್ದಾರೆ. ಆ ಕೃತಿಯ ಶೀರ್ಷಿಕೆ ಏನು ಗೊತ್ತಾ? ದಿ ನೆವರ್ ಟು ಬಿ ಫರ್ಗಟನ್ ಎಂಪೈರ್. ಭಾರತದ ಮಣ್ಣಿನ ಮಗ, ಈ ಪ್ರದೇಶದಲ್ಲಿ ಓಡಾಡಿದವನು ಇನ್ಸ್ಪೈರ್ ಆಗಿ ತಾನು ಕೊಟ್ಟ ಕೃತಿಯ ಶೀರ್ಷಿಕೆ ಏನು ಅಂದ್ರೆ
ದಿ ನೆವರ್ ಟು ಬಿ ಫರ್ಗಟನ್ ಎಂಪೈರ್. ಇದು ಮರೆತು ಹೋದ ಮಹಾಸಾಮ್ರಾಜ್ಯ ಅಲ್ಲ, ಮರೆಯಲಾರದ ಮಹಾಸಾಮ್ರಾಜ್ಯ ಅಂತ ಟೈಟಲ್ ಕೊಟ್ಟಿದ್ದಾರೆ ಅವರು. ಇದು ಯಾವುದು ಊಹಾಪೋಹಗಳಲ್ಲ. ಅವರು ಬರೆದ ಕೃತಿ ದಿ ನೆವರ್ ಟು ಬಿ ಫರ್ಗಟನ್ ಎಂಪೈರ್ ಕೃತಿ ಮಾರ್ಕೆಟ್ ಅಲ್ಲಿ ಲಭ್ಯ ಇದೆ. ರಾಬರ್ಟ್ ಸೆವೆಲ್ ಬರೆದಂತ ಮರೆತು ಹೋದ ಮಹಾ ಸಾಮ್ರಾಜ್ಯ ಕೃತಿ ಅದು ಲಭ್ಯ ಇದೆ. ಸೊ ಇವೆರಡೂ ಕೃತಿಗಳನ್ನು ಆಧರಿಸಿಕೊಂಡು ಮೂಲವಾಗಿ ಇನ್ನೂ ಅನೇಕರು ದಾಖಲಿಸಿರುವ ಸಂಗತಿಗಳು, ವಿದೇಶಿಯರ ಮಾಹಿತಿಗಳು ನಮಗೆ ಸಿಗ್ತವೆ. ವಿಜಯನಗರ ಸಾಮ್ರಾಜ್ಯಕ್ಕೆ ವಿದೇಶಿಯರು ಭೇಟಿ ಕೊಟ್ಟು ಏನೇನು ಮಹತ್ವದ ಸಂಗತಿಗಳನ್ನು ದಾಖಲಿಸಿದ್ದಾರೆ ಅನ್ನೋದನ್ನು ನೋಡಬೇಕಾಗಿದೆ. ಸೊ ಹಾಗಾಗಿ ಬನ್ನಿ ಬಂಧುಗಳೇ, ವಿಜಯನಗರ ಸಾಮ್ರಾಜ್ಯಕ್ಕೆ ಯಾರ್ಯಾರು ಭೇಟಿ ಕೊಟ್ಟರು, ಯಾವ್ಯಾವ ಅಪೂರ್ವದ ಮಾಹಿತಿಗಳನ್ನ ದಾಖಲಿಸಿಟ್ಟಿದ್ದಾರೆ ಅನ್ನೋದನ್ನು ನೋಡಿದರೆ ನಮಗೆ ಅದ್ಭುತವಾಗಿ ಕಾಣಿಸ್ಕೊಳ್ಳುತ್ತೆ. ಈ ನಾವು ಚಿತ್ರದಲ್ಲಿ ನೋಡುವ ಹಾಗೆ ವಿಜಯನಗರ ಸಾಮ್ರಾಜ್ಯದ ರಾಯಲ್ ಎಂಬ್ಲಮ್, ರಾಜಲಾಂಛನ, ಈ ರಾಜಲಾಂಛನ ಇದ್ರ ಬಗ್ಗೆ ವಿದೇಶಿಯರು ಹೇಳಿದ್ದಾರೆ. ವರಹ ಮತ್ತು ಖಡ್ಗದ ಚಿತ್ರ ಇದೆ. ವರಹ ಅನ್ನುವಂಥದ್ದು ಯಾವುದರ ಸಂಕೇತ, ಖಡ್ಗ ಅನ್ನುವಂಥದ್ದು ಯಾವುದರ ಸಂಕೇತ ಅನ್ನೋದ್ರ ಬಗ್ಗೆ ಅನೇಕ ಚರ್ಚೆಗಳಿವೆ. ಖಡ್ಗ ಶೌರ್ಯ ಮತ್ತು ಪರಾಕ್ರಮದ ಸಂಕೇತ ಆದರೆ ವರಹ ಧರ್ಮದ ಸಂಕೇತವಾಗಿದೆ. ಧರ್ಮದ ಆಧಾರದ ಮೇಲೆ ಶೌರ್ಯ ಅನ್ನೋದು ನಿಲ್ಲಬೇಕು, ರಾಜ್ಯ ಅನ್ನೋದು ಕಟ್ಟಬೇಕು ಅನ್ನುವಂತ ಒಂದು ಅತ್ಯುತ್ತಮ ಸಂದೇಶವನ್ನ ಕೊಡುವಂತ ರಾಜಲಾಂಛನ ವಿಜಯನಗರ ಸಾಮ್ರಾಜ್ಯದ ರಾಜಲಾಂಛನ, ಅದು ವರಹ ಮತ್ತು ಖಡ್ಗ. ಇವುಗಳ ಬಗ್ಗೆ ವಿದೇಶಿಯರು ಹೇಳಿದ್ದಾರೆ, ಅವರಿಗೆ ತೋಚಿದ ಹಾಗೆ ಅವರು ಬರೀತಾರೆ. ಆದರೆ ವಾಸ್ತವದ ಸಂಗತಿ ವರಹ ಮತ್ತು ಖಡ್ಗದ ಸಂಕೇತವನ್ನು ನೋಡಬಹುದು. ಈ ಶಾಸನವನ್ನ ಕಂಡ ವಿದೇಶಿಯರು ಉದ್ಗಾರ ತೆಗೆದಿದ್ದಾರೆ, ವಾವ್ ದ ಬ್ಯೂಟಿಫುಲ್ ರಾಯಲ್ ಎಂಬ್ಲಮ್ ಅಂತ ಅವರು ಉದ್ಗಾರ ತೆಗೆದಿರೋದು ನಮಗೆ ವ್ಯಕ್ತ ಆಗುತ್ತೆ. ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೇವೆ, ಅದು ರಾಜಲಾಂಛನ. ಇಲ್ಲಿ ನೋಡ್ತಾ ಇರುವಂತವರು ವಿದ್ಯಾರಣ್ಯ ಮಹಾಗುರುಗಳು. ವಿಜಯನಗರ ಸಾಮ್ರಾಜ್ಯ 1336ರಲ್ಲಿ ತುಂಗಾಭದ್ರಾ ನದಿಯ ಎಡದಂಡೆಯ ಮೇಲೆ ನಿರ್ಮಾಣ ಆದಾಗ ಆ ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪನಾ ಸಮಯದಲ್ಲಿ ಈ ವಿದ್ಯಾರಣ್ಯರು ಇದ್ರು. ಫಾದರ್ ಹೆರಾಸರಿಂದ ಹಿಡಿದು ಅನೇಕ ವಿದೇಶಿಯರು ವಿದ್ಯಾರಣ್ಯರ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾರೆ. ವಿದ್ಯಾರಣ್ಯರು ವಿಜಯನಗರ ಸಾಮ್ರಾಜ್ಯದ ಧರ್ಮಗುರುಗಳು, ಸಂಸ್ಥಾಪನಾ ಗುರುಗಳು. ವಿದ್ಯಾರಣ್ಯರಿಂದಾಗಿ ವಿಜಯನಗರ ಸಾಮ್ರಾಜ್ಯ ಕಟ್ಟಲ್ಪಡ್ತು ಅಂತ ಸ್ಪಷ್ಟವಾಗಿ ವಿದೇಶಿಯರು ದಾಖಲಿಸಿದ್ದಾರೆ. ದುರ್ದೈವ ಅಂದ್ರೆ ನಮ್ಮವರೇ ಆದ ಇತಿಹಾಸಕಾರರು ವಿದ್ಯಾರಣ್ಯ ಅಂತ ಒಬ್ಬ ಗುರುಗಳು ಇದ್ರೆ ಅನ್ನೋ ಅನುಮಾನವನ್ನು ವ್ಯಕ್ತಪಡಿಸಿಬಿಡ್ತಾರೆ. ವಾಸ್ತವದಲ್ಲಿ ಈ ಅನುಮಾನಗಳು ವಿದೇಶಿಯರಿಗೂ ಇರಲಿಲ್ಲ. ನಮ್ಮ ನಿಜವಾದ ಭಾರತೀಯ ಚಿಂತನೆ ಮಾಡುವ ವಿದ್ವಾಂಸರುಗಳಿಗಂತೂ ವಿದ್ಯಾರಣ್ಯರ ಬಗ್ಗೆ ಅನುಮಾನಗಳಿಲ್ಲ. ಯಾರು ಈ ದೇಶವನ್ನ ಪ್ರೀತಿಸಲ್ವೋ, ಯಾರು ಈ ದೇಶವನ್ನು ಒಪ್ಕೊಂಡಿಲ್ವೋ ಅಂತ ಕೆಲವು ಕೈ ಬೆರಳಿಕೆಷ್ಟು ವಿದ್ವಾಂಸರುಗಳು ಮಾತ್ರ ವಿದ್ಯಾರಣ್ಯರ ಬಗ್ಗೆ ಅಪಸ್ವರವನ್ನು ಎತ್ತಿದ್ದಾರೆ. ಆದರೆ ವಾಸ್ತವದಲ್ಲಿ ವಿದೇಶಿಯರು ಹೇಳುವ ಮಾಹಿತಿಗಳನ್ನು ಆಧರಿಸಿಯೇ ನಾವು ಹೇಳೋದಾದ್ರೆ ವಿದ್ಯಾರಣ್ಯ ಧರ್ಮ ಗುರುಗಳ ಆಶ್ರಯದಲ್ಲಿ ವಿಜಯನಗರ ಸಾಮ್ರಾಜ್ಯ 1336ರಲ್ಲಿ ಸ್ಥಾಪನೆ ಆಯಿತು, ಹಕ್ಕ ಬುಕ್ಕರಿಂದ ಅನ್ನುವಂತ ಮಾಹಿತಿಯನ್ನ ನಾವು ವಿದೇಶಿಯರಿಂದ ಕಾಣ್ತೇವೆ. ಅದರಲ್ಲೂ ನಿಕೋಲೋ ಕೌಂಟಿ, ಬಾರ್ಬೋಜಾ, ನಿಕೇಟಿನ್ನು, ಡೊಮಿಂಗೋ ಪಾಯಸ ಇವರೆಲ್ಲರೂ ಕೂಡ ಈ ವಿಷಯಗಳನ್ನು ದಾಖಲಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಅಬ್ದುಲ್ ರಜಾಕ್ ಅನ್ನೋನು ಧರ್ಮಗುರುಗಳ ಡ್ರೆಸ್, ಅವರು ಕುಳಿತುಕೊಳ್ಳುವಂತ ಭಂಗಿ, ಆ ವಿದ್ಯಾರಣ್ಯರ ಆ ಒಂದು ಧರ್ಮ ಬೋಧನೆಗಳ ಬಗ್ಗೆಯೂ ಕೂಡ ಆತ ಮಾತುಗಳನ್ನ ಆಡ್ತಾನೆ. ಆತ ಪರ್ಷಿಯಾದ ಅಂಬಾಸಿಡರ್, ಅದಿರಲಿ ಮುಂದೆ ನೋಡುವ. ಇದು ಆ ವಿಜಯನಗರ ಸಾಮ್ರಾಜ್ಯದ ಧರ್ಮಗುರುಗಳ ಸುಮಾರು 66 ನಂತರದ ತಲೆಮಾರಿನ ಗುರುಗಳು ಇವತ್ತು ನಮಗೆ ಕಾಣ್ತಾರೆ. ಭಾರತೀ ತೀರ್ಥ ಸ್ವಾಮಿಗಳು ಇವರು ಈಗ ಪ್ರೆಸೆಂಟ್ ಹಂಪಿಯಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪನಾ ಧರ್ಮಗಳು ವಿದ್ಯಾರಣ್ಯರ ಸಿಂಹಾಸನದ ಆ ವಿದ್ಯಾರಣ್ಯರ ಗುರುಗಳ ಒಂದು ಇದರಲ್ಲಿ ಸ್ಥಾನದಲ್ಲಿ ಇವತ್ತಿದ್ದಾರೆ. ಇವರು ಬಹಳ ಅದ್ಭುತವಾಗಿ ವಾಕ್ಚಾತುರ್ಯವನ್ನ ಹೊಂದಿರುವವರು. ಅಷ್ಟೇ ಅಲ್ಲ, ಬಹಳ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಆಗಿದ್ದಂಥವ್ರು, ಪ್ರಚಾರಕರಾಗಿದ್ದಂಥವ್ರು, ಇವತ್ತು ಧರ್ಮಗುರುಗಳು.
ಅವರು ಕೈಯಲ್ಲಿ ಹಿಡಿದಿರುವಂತಹ ಧರ್ಮದಂಡದ ಬಗ್ಗೆ ವಿದೇಶಿಯರು ಹೇಳ್ತಾರೆ, ಧರ್ಮದಂಡ ಬಹಳ ಮಹತ್ವವಾದದ್ದು. ಇಂಥ ಧರ್ಮದಂಡದಿಂದ ಆ ಕ್ಷಾತ್ರ ಧರ್ಮವನ್ನ ಬಗ್ಗಿಸಿ ಧರ್ಮದ ಕಡೆಗೆ ತೆಗೆದುಕೊಂಡು ಹೋಗುವಂತ ಬಹಳ ವಿಶೇಷವಾದಂತ ಧರ್ಮದಂಡ. ರಾಜನಿಗೆ ಪಟ್ಟಾಭಿಷೇಕ ಆಗುವಾಗ ಈ ಅವರ ಕೈಯಲ್ಲಿ ನಡೆದಿದ್ದಾರೆ ಧರ್ಮದಂಡ, ಅದರಿಂದ ರಾಜನ ತಲೆ ಮೇಲೆ ಹೊಡಿತಿದ್ರು. ರಾಜ ಹೇಳ್ತಾ ಇದ್ದ, ನನ್ನನ್ನು ದಂಡಿಸೋರು ಯಾರಿಲ್ಲ, ನನಗೀಗ ಪಟ್ಟಾಭಿಷೇಕ ಆಗಿದೆ, ಇಡೀ ಸಿಂಹಾಸನವನ್ನು ನಾನು ಏರಿದ್ದೇನೆ ಅಂತ ರಾಜ ಹೇಳುವಾಗ ಆ ವಿದ್ಯಾರಣ್ಯರ ಗುರುಗಳು ಆ ಧರ್ಮದಂಡದಿಂದ ತೆಲಿಗೆ ಹೊಡೆದು ಅವ್ರು ಹೇಳ್ತಾ ಇದ್ರು, ನಾದಂಡೋಸಿ ಅಂತ ರಾಜ ಹೇಳಿದಾಗ ಈ ಧರ್ಮಗುರುಗಳು ತಲೆ ಹೊಡೆದು ಹೇಳ್ತಾ ಇದ್ರಂತೆ, ರಾಜ ಆಗ ಹೇಳ್ಬೇಡ, ನಿನ್ನನ್ನು ಧರ್ಮದಂಡಿಸ್ತದೆ ಅಂತ ದಂಡದಿಂದ ತೆಲಿಗೆ ಹೊಡಿತಾ ಇದ್ರಂತೆ. ಇಂಥ ಧರ್ಮದಂಡವನ್ನು ಇಟ್ಟುಕೊಂಡಂತ ಈ ವಿದ್ಯಾರಣ್ಯರ ಬಗ್ಗೆ ಇವರು ರಥವನ್ನ ಏರೋದು, ಹಂಪಿ ಉತ್ಸವವನ್ನ ಮಾಡೋದ್ರ ಬಗ್ಗೆ ವಿಶೇಷವಾಗಿ ಡೊಮಿಂಗೋ ಪಾಯಸ ಅನ್ನೋನು ಬಹಳ ಅದ್ಭುತವಾಗಿ ಇದ್ರ ಬಗ್ಗೆ ವರ್ಣಿಸ್ತಾನೆ. ಈ ಧರ್ಮಗುರುಗಳ ಬಗ್ಗೆ ಮತ್ತು ಅವರ ಡ್ರೆಸ್ಗಳ ಬಗ್ಗೆ ಅನ್ನೋದನ್ನ ನಾವಿಲ್ಲಿ ನೋಡ್ತೇವೆ. ಇಲ್ಲಿ ನೋಡುವಂಥದ್ದು ವಿಜಯನಗರ ಸಾಮ್ರಾಜ್ಯ ಇಡೀ ಪ್ರಪಂಚಕ್ಕೆ ಮಾಡೆಲ್ ಆದಂತ ಸಾಮ್ರಾಜ್ಯ ಇದು. ಬರೀ ಭಾರತಕ್ಕಷ್ಟೇ ಅಲ್ಲ, ಅದಕ್ಕೋಸ್ಕರ ವಿಶ್ವ ಪರಂಪರೆಯ ತಾಣದಲ್ಲಿ ಇದು ಸೇರಿದೆ. ಗ್ರೂಪ್ ಆಫ್ ಮಾನ್ಯುಮೆಂಟ್, ಅದ್ಭುತವಾದಂತ ಮಾನ್ಯುಮೆಂಟ್. ಈ ಕಲ್ಲಿನ ರಥ, ಸ್ಟೋನ್ ಚಾರಿಯಟ್ ಏನಿದೆ ಇದು ಮತ್ತು ಗಜಶಾಲೆಗಳು ಇವು ಕಣ್ಣು ಮನವನ್ನ ಸೆಳಿತವೆ. ಆದ್ರಿಂದ ಇದು ಕೇವಲ ಭಾರತ ಅಷ್ಟೇ ಅಲ್ಲ, ವಿಶ್ವ ಪರಂಪರೆಯ ತಾಣಗಳಲ್ಲಿ ಅದ್ಭುತವಾದಂತ ಒಂದು ತಾಣ ಈ ಹಂಪೆ. ಇದನ್ನ ನೋಡ್ತಾ ಇದ್ದೇವೆ ನಾವಿಲ್ಲಿ. ಹಾಗೇನೆ ಇಲ್ಲಿ ನೋಡಿ, ಆ ಮೆಕಂಜಿ ಅನ್ನುವಂಥವನು ಆ ವಾಟರ್ ಕಲರ್ ಸ್ಕೆಚ್ ನಲ್ಲಿ ಹಂಪಿನ ಹೆಂಗ ನೋಡಿದಾನೆ ಆ ಸೈಟ್ ಅನ್ನೋದನ್ನ ಗಮನಿಸಬೇಕು ನೀವು ಇಲ್ಲಿ ಬಂಧುಗಳೇ. ಒಬ್ಬ ವಿಜಯನಗರ ಸಾಮ್ರಾಜ್ಯವನ್ನ ಕುರಿತಾಗಿ, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹೇಗಿತ್ತು ಅನ್ನೋದು ಒಬ್ಬ ವಿದೇಶಿಯನ ಕಣ್ಣಲ್ಲಿ ಹೀಗೆ ಕಂಡಿದೆ ಸ್ವಾಮಿ. ಆ ಮೆಕಂಜಿ ಭಾರತವನ್ನ ಕುತೂಹಲಕ್ಕಾಗಿ ಸುತ್ತಲಿಕ್ಕೆ ಬಂದಂತವನು ಮೆಕಂಜಿ. ಬ್ರಿಟಿಷ್ ಅಧಿಕಾರಿ ಅವನು ಕೂಡ, ಅಂಬಾಸಿಡರ್ ಕೂಡ. ಅವನು ಇಲ್ಲಿ ಬಂದ್ಬಿಟ್ಟು ಇತಿಹಾಸಕಾರ ಆಗ್ಬಿಟ್ಟ ಪುಣ್ಯಾತ್ಮ. ಕುದುರೆ ಮೇಲೆ ಏರ್ಕೊಂಡು ಆತ ಈ ಹಂಪಿಯನ್ನ ಸುತ್ತಾನೆ, ಈ ವಿಜಯನಗರ ರಾಜಧಾನಿಯನ್ನು ಸುತ್ತಾನೆ, ವಿಜಯನಗರವನ್ನ ಸುತ್ತಾನೆ. ಅವನು ನೋಡಿ ಇನ್ಸ್ಪೈರ್ ಆಗಿ ಇಂಥ ಆ ಎತ್ತರದ ಬೆಟ್ಟಗಳ ಸಾಲಿನ ಮಧ್ಯೆ ತುಂಗಭದ್ರೆಯ ಒಡಲಿನಲ್ಲಿ ವಿಜಯನಗರ ಸಾಮ್ರಾಜ್ಯ ಹೇಗೆ ನಿರ್ಮಾಣವಾಗಿದೆ ಅನ್ನೋದು ಆತನ ಕುಂಚದಿಂದ ಸೆರೆ ಹಿಡಿದಿದ್ದಾನೆ ಆ ಮೇಕಂಜಿ ಅನ್ನೋನು. ಅವನ ಮೇಕಂಜಿಯ ಚಿತ್ರವನ್ನ ನಾವಿಲ್ಲಿ ನೋಡ್ತಾ ಇದ್ದೇವೆ, ಗಮನಿಸಬೇಕು ನಾವಿಲ್ಲಿ. ಇದು ನೋಡಿ, ವಿಜಯನಗರ ಸಾಮ್ರಾಜ್ಯವನ್ನ ವರ್ಣಿಸಿದ ಅನೇಕರು ಇದನ್ನ ಹೇಳ್ತಾರೆ, ಇದೊಂದು ವಿಹಂಗಮ ದೃಶ್ಯ. ಇದು ನೀವು ನೋಡ್ರಿ ಬಂಧುಗಳೇ, ನಿಮ್ಮ ಕಣ್ಣೆದುರಿಗೆ ಕಾಣುವಂತ ಈ ದೃಶ್ಯ ಏನಿದೆ, ತುಂಗಾಭದ್ರಾ ನದಿ ತುಂಬಿ ಹರಿತಾ ಇದ್ದಾಳೆ. ವಿಜಯನಗರದ ಹಂಪಿ ಇವತ್ತು ಈ ನದಿಯ ಪಕ್ಕದಲ್ಲಿಯೇ ಇದ್ರೂ ಕೂಡ ಒಂದು ದೊಡ್ಡ ಸಾಮ್ರಾಜ್ಯ ನಿರ್ಮಾಣ ಆಗಿತ್ತು. ಆ ಆ ಕೃಷ್ಣ ದೇವರಾಯನ ಗೋಪುರದ ಮುಂಭಾಗದಲ್ಲಿ ಏನು ಕಾಣಿಸ್ತಾ ಇದೆ, ದೊಡ್ಡ ಒಂದು ಬಜಾರ್, ಮಾರುಕಟ್ಟೆ ಪ್ರದೇಶ. ಮಾರುಕಟ್ಟೆಯ ಬಲಭಾಗಕ್ಕೆ ನೋಡ್ತಾ ಇದ್ದೀರಿ ಬಂಧುಗಳೇ. ಆ ಬಲಭಾಗದ್ದು ಇಲ್ಲಿ ನೀವು ನೋಡುವಂತ ಬಲಭಾಗದ ದೃಶ್ಯ ಏನಿದೆ, ನದಿ ತುಂಗಭದ್ರಾ ನದಿ ತುಂಬಿ ಹರಿತಾ ಇದ್ದಾಳೆ ತುಂಗಭದ್ರೆ. ಇಲ್ಲಿ ಬೆಟ್ಟ ಗುಡ್ಡಗಳು ನೋಡಿ, ಸಾಲು ಸಾಲು ಬೆಟ್ಟ ಗುಡ್ಡಗಳು ಹೇಗಿವೆ. ವಿಜಯನಗರವನ್ನ ವಿದೇಶಿಯರು ಆಕರ್ಷಣೆ ಮಾಡಿದ್ದು, ವಿದೇಶಿಯರನ್ನ ವಿಜಯನಗರ ಆಕರ್ಷಣೆ ಮಾಡಿದ್ರಲ್ಲಿ ಯಾವುದೂ ಉತ್ಪ್ರೇಕ್ಷೆ ಇಲ್ಲ. ಇಲ್ಲಿ ಕಣ್ಣಿಗೆ ಕಾಣ್ತಾ ಇದೆ ನೋಡಿ, ಈಗಲೂ ಇದೆ. ಈ ತುಂಗಭದ್ರಾ ನದಿ ತುಂಬಿ ಹರಿತಾ ಇದ್ದಾಳೆ. ಇಲ್ಲಿ ವಿರೂಪಾಕ್ಷನ ಗುಡಿ ಇದೆ, ಇಲ್ಲಿ ನದಿ ತುಂಬಿ ಹರ್ಕೊಂಡು ಬಂದಿದೆ ನೋಡಿ, ಇಲ್ಲಿ ತುಂಬಿ ಹರ್ಕೊಂಡು ಬಂದಿದೆ. ಆದರೆ ಇವತ್ತು ವಿರೂಪಾಕ್ಷ ಗುಡಿಯ ಗೋಪುರದವರೆಗೆ ನೀರು ಬಂದಿದೆ. ಆದ್ರೆ ಅವತ್ತು ಗೋಪುರದವರೆಗೆ ನೀರು ಬಂದಿದ್ದಿಲ್ಲ. ಸಹಜವಾಗಿ ಎಷ್ಟೇ ಫ್ಲಡ್ ಬಂದರೂ ಹಂಪಿಗೆ ನೀರು ತಟ್ಟಿರ್ಲಿಲ್ಲ. ಹಾಗೆ ಯಾವತ್ತೋ ಒಂದು ಅಮಾಯಕ ದೊಡ್ಡ ಫ್ಲಡ್ ಬಂದು ಇಲ್ಲಿ ಅನೇಕ ನೀರು ತುಂಬಿ ಹೋಗಿರೋದು ಸಿಗುತ್ತೆ ನಮಗೆ ದಾಖಲೆ. ಇದು ಮಾತ್ರ 1992 ಇಸ್ವಿಯಲ್ಲಿ ಬಹಳ ದೊಡ್ಡ ಫ್ಲಡ್ ಬಂತು, ಡ್ಯಾಮ್ ಕಟ್ಟಿದ್ದರಿಂದಾಗಿ. ಪ್ರಕೃತಿ ಸಹಜವಾದ ನದಿಗೆ 1992ರಲ್ಲಿ ಬಂದ ಫ್ಲಡ್ ಡ್ಯಾಮ್ ಕಟ್ಟಿದ್ರಿಂದ. ಡ್ಯಾಮ್ ಕಟ್ಟಿದ್ದು 1950ರ ಕಾಲಘಟ್ಟದಲ್ಲಿ, ಭಾರತಕ್ಕೆ ಸ್ವತಂತ್ರ ಬಂದ ಮೇಲೆ ತುಂಗಭದ್ರಾ ಟಿಬಿ ಡ್ಯಾಮ್ ಅನ್ನ ಕಟ್ಟಿದ್ರು. ಆಗ ದೊಡ್ಡ ಫ್ಲಡ್ ಬಂದು 1,75,000 ಕ್ಯೂಸೆಕ್ಸ್ ನೀರನ್ನ ಹೊರಗೆ ಬಿಟ್ಟಾಗ ಇದು ಹಂಪಿ ವಿರೂಪಾಕ್ಷ ಗೋಪುರದೊಳಗೆ ನೀರು ಬಂದಿತ್ತು ಅನ್ನೋದು ಅವತ್ತು ಕಂಡಂತವರ ಮಾಹಿತಿಯನ್ನು ದಾಖಲಿಟ್ಟಿದ್ದಾರೆ. ಇಂಥ ಒಂದು ವಿಹಂಗಮ ದೃಶ್ಯವನ್ನ ಹೇಗೆ ವರ್ಣಿಸ್ತಾರೆ ವಿಜಯನಗರದ ಭೇಟಿ ಕೊಟ್ಟ ಅನೇಕರು ಅಂತ ಹೇಳಿದ್ರೆ, ಇವನು ಹೇಳ್ತಾನೆ, ನಿಕೋಲೋ ಕೊಂಟಿ ಅನ್ನೋನು ಭಾರತಕ್ಕೆ ಭೇಟಿ ನೀಡಿದ 1420ರಲ್ಲಿ. ಅವನು ದೇವರಾಯನ ಆಳ್ವಿಕೆ ಮಾಡೋ ಕಾಲಕ್ಕೆ ತನ್ನ ಹೆಂಡತಿಯ ಜೊತೆ ಸೇರ್ಕೊಂಡು, ತನ್ನ ಪ್ರಿಯ ಪತ್ನಿಯ ಜೊತೆಗೆ ದಕ್ಷಿಣ ಯುರೋಪಿನಿಂದ ವೆನಿಸಾ ಪಟ್ಟಣದಿಂದ ಹೊರಟು ವಿಜಯನಗರಕ್ಕೆ ಬಂದವನು. ಅವನು ಹೇಳ್ತಾನೆ, ವಿಜಯನಗರಕ್ಕೆ ಬಂದ ಇವನು, ದೊಡ್ಡ ಪಟ್ಟಣವಾದ ವಿಜಯನಗರವು
ಕಡಿದಾದ ಗುಡ್ಡಗಳ ಹತ್ತಿರ, ನೋಡಿ ಕಡಿದಾದ ಗುಡ್ಡಗಳು ಇಲ್ಲಿ ಕಾಣಿಸ್ತಾ ಇದ್ದಾವೆ, ಕಡಿದಾದ ಗುಡ್ಡಗಳ ಹತ್ತಿರ ಇದೆ ಈ ಪಟ್ಟಣದ ಸುತ್ತಳತೆ. ವಿಜಯನಗರ ಪಟ್ಟಣದ ಸುತ್ತಳತೆ ಇದು ನೋಡ್ತಾ ಇರೋದು ಒಂದು ಭಾಗ ಅಷ್ಟೇ. ಈ ಪಟ್ಟಣದ ಸುತ್ತಳತೆ 60 ಮೈಲುಗಳು. ಅಬ್ಬಾ, 60 ಮೈಲುಗಳು ಅಂತ ಬರಿತಾ ನಾವು. ಒಂದು ಪಟ್ಟಣದ ಕೋಟೆ ಗೋಡೆಗಳು ಗುಡ್ಡದ ಮೇಲೆಯೂ ಏರಿಸಲಾಗಿದೆ. ಈ ಗುಡ್ಡದ ಮೇಲೆಯೂ ಕೂಡ ಇಲ್ಲೆಲ್ಲ ಪಟ್ಟಣದ ಕೋಟೆ ಗೋಡೆ ಇದೆ ಇಲ್ಲೆಲ್ಲ ಅಂತ ಬರಿತಾನ. ಗುಡ್ಡದ ಮೇಲೆ ಏರಿಸಲಾಗಿದೆ. ಈ ಪಟ್ಟಣದಲ್ಲಿ 90,000ಕ್ಕಿಂತ ಹೆಚ್ಚು ಸೈನಿಕರು ಅಲ್ಲಲ್ಲಿ ಬಿಡುಬಿಟ್ಟಿದ್ದಾರೆ. 1,00,000ಕ್ಕಿಂತ ಹೆಚ್ಚು ಸೈನಿಕರು ಅಲ್ಲಲ್ಲಿ ಬಿಡುಬಿಟ್ಟಿದ್ದಾರೆ ಅನ್ನೋದು ಇದರ ಉದ್ಗಾರ ಇದು. ನೋಡಿ, ದ ಗ್ರೇಟ್ ಸಿಟಿ ಆಫ್ ಬಿಜ್ನಗರ್, ದ ಸಿಚುವೇಟೆಡ್ ನಿಯರ್ ವೆರಿ ಸ್ಟೀಪ್ ಮೌಂಟೇನ್ಸ್, the circumference of the city in the 60 miles, its walls are carried up to the mountains and enclose the village at their foot. ಅಬ್ಬಾ, ಏನು ವರ್ಣನೆ ಮಾಡ್ತಾನ ಅವನು. ಇಂಥ ಅದ್ಭುತವಾದ ನಗರದ ದೃಶ್ಯವನ್ನ ನೀವು ಇಲ್ಲಿ ನೋಡ್ತಾ ಇದ್ದೀರಿ ಬಂಧುಗಳೇ. ಇದು ಆ ವಿಜಯನಗರವನ್ನ ಕಂಡು ಅವನು ಹೇಳಿದ್ರಲ್ಲಿ ಯಾವುದು ಉತ್ಪ್ರೇಕ್ಷೆ ಇಲ್ಲ. ನೋಡಿ, ಮನಸ್ಸನ್ನ ಸೂರೆಗೊಳ್ಳುವ ಆಗಿದೆ. ಅವನೇನ್ ಹೇಳಿದಾನೆ ಅದು ಅಕ್ಷರಶಃ ಸತ್ಯ. ಇಲ್ಲಿ ನೋಡ್ತಾ ಇದ್ದೀರಿ ಬಂಧುಗಳೇ ನೀವು, ಆ ಎತ್ತರವಾದ ಬೆಟ್ಟಗಳ ಸಾಲಿನ ಮಧ್ಯದಲ್ಲಿ ಆ ವಿಲ್ಲೆ, ಕೊಳ, ಆ ನದಿ ಹೇಗೆ ಕವಲ ಹೊಡ್ಕೊಂಡು ಮುನ್ನುಗ್ಗಿ ಹೋಗ್ತಾ ಇದ್ದಾಳೆ ತುಂಗಭದ್ರೆ. ಇದೊಂದು ವಿಹಂಗಮ ದೃಶ್ಯ. ನಮಗೆ ಹೀಗೆ ಅನಿಸಿರ್ಬೇಕಾದ್ರೆ ಇನ್ ನೋಡಿದಾಗ ಅವ್ರಿಗೆ ಎಷ್ಟು ಅನಿಸಿರ್ಬೇಡ ವಿದೇಶಿಯರಿಗೆ. ಇಂಥ ಒಂದು ಸಾಮ್ರಾಜ್ಯ ನಿಜವಾಗ್ಲೂ ಕೂಡ ನಮ್ಮನ್ನೆಲ್ಲ ಸೆಳಿತಾ ಇದೆ. ಅಷ್ಟೇ ಅಲ್ಲ, ಅಬ್ದುಲ್ ರಜಾಕ್ ಅನ್ನೋನು, ಇವನು ಪರ್ಷಿಯದ ರಾಯಭಾರಿ. ಕ್ರಿಸ್ತ ಶಕ 1443ರಲ್ಲಿ ವಿಜಯನಗರಕ್ಕೆ ಭೇಟಿ ನೀಡಿದ್ದ. ಈತ ತನ್ನ ಪ್ರವಾಸಿ ಕಥನದಲ್ಲಿ ವಿಜಯನಗರದ ಕೋಟೆಯನ್ನ ಕುರಿತು, ವಿಜಯನಗರವನ್ನ ಕುರಿತು ಈಗ ವರ್ಣಿಸ್ತಾನೆ. ಬಿಜ್ ನಗರದಂತಹ ನಗರವನ್ನ ಕಣ್ಣಿದ್ದವರು ಕಂಡಿರಲಾರರು, ಕಿವಿ ಇದ್ದವರು ಕೇಳಿರಲಾರರು. ಅಬ್ಬ, ಎಂತ ಮಾತು ಹೇಳ್ತಾನೆ ನೋಡಿ. ಕಣ್ಣಿದ್ದವರು ಕಂಡಿರಲಾರರು, ಕಿವಿ ಇದ್ದವರು ಕೇಳಿರಲಾರರು. ಈ ನಗರ ಎಷ್ಟು ದೊಡ್ಡದಿದೆ ಎಂದರೆ 7 ದುರ್ಗಗಳು 7 ಕೋಟೆಗಳು ಒಂದಾನೊಂದು ಆವರಿಸಿಕೊಂಡಂತ ಬಹಳ ದೊಡ್ಡ ನಗರ ಅಂತ ಬರಿತಾನ. 1ನೇ ದುರ್ಗ ಎಷ್ಟು ಎತ್ತರವಾಗಿದೆ. ಆ ಕಂಬಗಳು ಭೂಮಿಯಲ್ಲಿ ಅರ್ಧ ಊತು ಇನ್ನರ್ಧ ಕಾಣುವಂತೆ ನೆಟ್ಟಿದ್ದಾರೆ, ಒಂದರ ಪಕ್ಕದಲ್ಲಿ ಒಂದು. ಅಬ್ಬ, ಇಂಥ ಕೋಟೆಯನ್ನ ಊತಿದ್ದಾರೆಂದರೆ ರಾವುತನಾಗಲಿ, ನೋಡಿ ಎಂತ ಹೇಳ್ತಾನೆ, ರಾವುತನಾಗಲಿ ಪದಾತಿಯಾಗಲಿ ಧೈರ್ಯವಾಗಿ ಇಂಥ ಕೋಟೆಯನ್ನ, ಇಂಥ ದುರ್ಗವನ್ನ ಬೇಯಿಸಲಿಕ್ಕೆ ಸಾಧ್ಯವೇ ಇಲ್ಲ. ಚಕ್ರಾಕಾರವಾಗಿದೆ. ಹೆಬ್ಬಾಗಿಲುಗಳಂತೂ ಅಬ್ಬ ಒಂದೇ ಸಮನ ಕಾಯ್ತಾ ಇರ್ತಾರೆ. ಅದ್ಭುತವಾದಂತಹ ನಗರ ಇದು. ಇಂಥ ನಗರ ಇರಾಸ್, ಅವನು ಹೇಳ್ತಾನೆ ನೋಡಿ ಎಂತ ದೊಡ್ಡದು. ಇರಾಸ್ ನಗರದ ಮಾರ್ಕೆಟ್ ಜಾಗದ 10ರಷ್ಟು ವಿಶಾಲವಾಗಿದೆ. ಅಬ್ಬ, ಎಂತ ಮಾತು ಹೇಳಿದಾನೆ ನೋಡಿ. 2ನೇ ಕೋಟೆ ವಿಶಾಲವಾದ ಜಾಗವನ್ನ ಆಕ್ರಮಿಸಿದೆ. ಎಂತೆಂತ ಮಾತನ್ನ ಹೇಳ್ತಾನೆ ಈತ ಹೇಳ್ತಾನೆ 2 ಪರಸಾಂಗುಗಳಷ್ಟು ದೂರದಲ್ಲಿ ಪಶ್ಚಿಮಕ್ಕೆ ದೂರ ಅದೆಂತ ದೊಡ್ಡ ದೊಡ್ಡ ರಾಣಿವಾಸದ ಗೃಹಗಳಿಲ್ಲಿದ್ದಾವೆ ಅಂತ ಬರೀತಾನೆ ಅಬ್ದುಲ್ ರಜಾಕ್. 1ನೇ ಕೋಟೆ 2ನೇ ಕೋಟೆಗೆ ಮಧ್ಯದಲ್ಲಿ ಜಾಗ ಏನಿದೆ ಅದು ರಾಣಿವಾಸಕ್ಕೆ ಯೋಗ್ಯವಾದ ಸ್ಥಿತಿ. ಅರಮನೆಯ ಹೆಬ್ಬಾಗಿಲುಗಳಂತೂ ಅದ್ಭುತವಾಗಿದ್ದಾವೆ. ಅಬ್ದುಲ್ ರಜಾಕ್ ಅದ್ಭುತವಾಗಿ ವಿಜಯನಗರವನ್ನ ವರ್ಣಿಸ್ತಾನೆ. ನಿಜ, ಅಕ್ಷರಶಃ ಸತ್ಯ. ಆತ ಹೇಳ್ತಾ ಹೋದ ಮಾತುಗಳಲ್ಲಿ ಯಾವುದೂ ಉತ್ಪ್ರೇಕ್ಷೆ ಇಲ್ಲ. ನೋಡಿ, ಆತ ವರ್ಣಿಸ್ತಾನೆ, ಇಂಥ ನಗರವನ್ನ ಕಣ್ಣಿದ್ದವರು ಕಂಡಿರಲಾರರು, ಕಿವಿದ್ದವರು ಕೇಳಿರಲಾರರು. ಈಗ ನೋಡ್ತಾ ಇದ್ದೀರಿ ನೀವು ಈ ದೃಶ್ಯವನ್ನ. ವಿಜಯ ವಿಠಲ ದೇವಸ್ಥಾನ ಇದೆಯಲ್ಲ, ಈ ಕಾಂಪ್ಲೆಕ್ಸ್ ನೋಡಿದ್ರೆ ಸಾಕು, ನೀವು ಹೆಂಗ ದೃಶ್ಯ ನೋಡಿದ್ರೆ ಸಾಕು. ಕಣ್ಣಿದ್ದವರು ಕಂಡಿರಲಾರರು, ಕಿವಿದ್ದವರು ಕೇಳಿರಲಾರರು ಮಾತು ಅಬ್ದುಲ್ ರಜಾಕ್ ಹೇಳಿದ ಮಾತು. ಪರ್ಷಿಯಾದ ಅಂಬಾಸಿಡರ್ ಆತ, ನಮ್ಮ ದೇಶದವನಲ್ಲ. ಆತ ವರ್ಣಿಸಿದ ಮಾತುಗಳು ಸ್ವಾಮಿ. ಆತ ವರ್ಣಿಸ್ತಾನೆ, ನಿಜವಾಗ್ಲೂ ಅಕ್ಷರಶಃ ಸತ್ಯ ಇದು. ಆ ವಿಜಯ ವಿಠಲ ದೇವಸ್ಥಾನದ ಕಾಂಪ್ಲೆಕ್ಸ್ ಏನಿದೆ ಇದು ಒಂದ್ ಸಾಕ ಆತ ಹೇಳಿದ ಮಾತಿನಲ್ಲಿ ಯಾವುದೂ ಉತ್ಪ್ರೇಕ್ಷೆ ಇಲ್ಲ ಅನ್ನೋದಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಅದ್ಭುತವಾಗಿ ವಿಜಯ ವಿಠಲ ದೇವಸ್ಥಾನ, ಹಿಂದೆ ತುಂಗಭದ್ರಾ ನದಿ, ಆತ ನಿಕೇಟಿನ್ ಹೇಳಿದ್ನಲ್ಲ ಆಗಲೇ, ನಿಕೋಲೋ ಕೊಂಟಿ, ಈ ಕಂಬಗಳು ನೆಟ್ಟಿರೋದು ನದಿ ಮಧ್ಯದಲ್ಲಿ, ಜೊತೆಗೆ ಈ ಸಾಲು ಸಾಲು ಮಾರುಕಟ್ಟೆ ಪ್ರದೇಶ, ವಿಜಯ ವಿಠಲ ದೇವಸ್ಥಾನ ಕಾಂಪ್ಲೆಕ್ಸ್. ಇಲ್ಲಿ ಅಗದ್ರ ಎಲ್ಲೆಲ್ಲಿ ಅಗಿತಾರ ಅಲ್ಲೆಲ್ಲ ಚಿನ್ನಾಭರಣಗಳು ಸಿಗ್ತವೆ. ಅಬ್ಬಾ, ಸಂಪತ್ ಭರಿತವಾಗಿತ್ತು ಅಂತಾರೆ ಅಬ್ದುಲ್ ರಜಾಕ್. ಸಂಪತ್ತಿಗೆ ಯಾವುದು ಕೊರತೆ ಇರಲಿಲ್ಲ. ಯಾಕಂದ್ರೆ ಈಗಲೂ ಕೂಡ ಇಲ್ಲಿ ಭೂತ್ಕರಣ ಮಾಡಿದರೆ ಬಂಧುಗಳೇ, ಇಲ್ಲಿ ರತ್ನದ ಆಭರಣಗಳು ಸಿಕ್ಕಿದಾವೆ, ಆ ಓಲೆಗಳು ಸಿಕ್ಕಿದಾವೆ, ಬಂಗಾರದ ನಾಣ್ಯಗಳು ಸಿಕ್ಕಿದಾವೆ. ಇವೆಲ್ಲವೂ ಕೂಡ ಸಿಕ್ಕಿದ್ದು ಈ ಉತ್ಕರಣದಲ್ಲಿ. ಹಾಗಾಗಿ ಇಂತಹ ವಿಜಯನಗರವನ್ನ ಆತ ವರ್ಣಿಸುವಾಗ ಅಕ್ಷರಶಃ ಸತ್ಯ ಅನ್ನೋದು ಬಂಧುಗಳೇ ಇದರಿಂದ ನಮಗೆ ಅರ್ಥ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀವಿ ನಾವು. ಹಾಗೇನೆ ಈ ಮಾರುಕಟ್ಟೆಗಳ ಬಗ್ಗೆ ಹೇಳ್ತಾರೆ. ಆ
ಡೊಮಿಂಗೋ ಪಾಯಸ್ ಅನ್ನೋನು ಹೇಳ್ತಾನೆ, ಕೃಷ್ಣದೇವರಾಯ ಕಾಲಕ್ಕೆ ಭೇಟಿ ಕೊಟ್ಟಿದ್ದ. ಇದು ಕೃಷ್ಣನ ಮಾರುಕಟ್ಟೆ. ಇದು ಈ ಕೃಷ್ಣನ ಮಾರುಕಟ್ಟೆ ಬಗ್ಗೆ ಆತ ವರ್ಣಿಸ್ತಾನೆ. ಇಲ್ಲಿ ದವಸ ಧಾನ್ಯಗಳನ್ನ ಮಾರ್ತಾ ಇದ್ರು ಅಂತ ಬರೀತಾರ ಆತ. ದವಸ ಧಾನ್ಯಗಳಿದ್ರೆ ಹೆಂಗ ಸ್ವಾಮಿ? ರಾಗಿ, ಗೋಧಿ, ಅಕ್ಕಿ, ಆಮೇಲೆ ಈ ತರದ ದವಸ ಧಾನ್ಯಗಳನ್ನ ಯಥೇಚ್ಛವಾಗಿ ಮಾರಾಟ ಮಾಡುವಂತ ಮಾರುಕಟ್ಟೆ ಇದು. ನೀವು ನೋಡ್ತಾ ಇದ್ದೀರಲ್ಲ ಬಂಧುಗಳಿದು ಈ ಮಾತಂಗ ಬೆಟ್ಟದ ಕೆಳಭಾಗದ ಕೃಷ್ಣ ಮಾರುಕಟ್ಟೆ ಇದು. ಇದ್ರ ಬಗ್ಗೆ ವರ್ಣಿಸ್ತಾನೆ ಆತ ಡೊಮಿಂಗೋ ಪಾಯಸ. ಅದ್ಭುತವಾಗಿ ವರ್ಣಿಸ್ತಾನೆ. ಎಂಥ ಮಾರುಕಟ್ಟೆ ಅದು. ಜನರು ಬರ್ತಾ ಇದ್ರು. ಇದ್ರ ಮಧ್ಯದಲ್ಲಿ ಈ ಸಾಲು ಮಂಟಪದಲ್ಲಿ ಕುಳಿತುಕೊಂಡು ವ್ಯಾಪಾರವನ್ನ ಮಾಡಿ ಖುಷಿಯಾಗಿ ಅಡಿಕೆಲೆಯನ್ನು ಹಾಕೊಂಡು ದವಸ ಧಾನ್ಯಗಳನ್ನು ಕೊಂಡುಕೊಂಡು ಖುಷಿಯಾಗಿ ಅಡಿಕೆಲೆಯ ಕೆಂಪು ಮುಖ ಬಾಯನ್ನ ಮಾಡಿಕೊಂಡು ಅಡಿಕೆಯನ್ನ ಮೆಲ್ತಾ ತಿಂತ ಈ ಮಾರುಕಟ್ಟೆಯನ್ನು ಮಾಡ್ತಾ ಇದ್ರು ಅಂತ ಬರೀತಾರೆ, ವರ್ಣಿಸ್ತಾನೆ. ಅಬ್ಬಾ, ನಿಜ ನೋಡಿ, ನಮ್ಗೆ ಇದ್ ನೆನೆಸ್ಕೊಂಡ್ರೆ ನಮ್ ಬಾಯಲ್ಲಿ ನೀರು ಬರ್ತವೆ. ಇನ್ನು ವಿದೇಶಿಯರಿಗೆ ಹೇಗೆ ಅನಿಸಿರ್ಬೇಕು. ಆ ಸಮಕಾಲೀನ ಬರಹಗಾರರವರೆಲ್ಲ ಇದನ್ನ ದಾಖಲಿಡ್ತಾರೆ. ಕೃಷ್ಣದೇವರಾಯ ವಿಜಯನಗರ ಸಾಮ್ರಾಜ್ಯವನ್ನ, ಉದಯಗಿರಿಯನ್ನ ಗೆದ್ದ ಮೇಲೆ ಈ ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಿದ್ದು ಅನ್ನೋದ್ರ ಬಗ್ಗೆ ಆತ ಡೊಮಿಂಗೋ ಪಾಯಸ ಇದನ್ನ ದಾಖಲಿಸ್ತಾನೆ. ಇದು ಶಾಸನದಲ್ಲಿ ಇರುವಂತ ಸತ್ಯದ ಸಂಗತಿ. ಇದನ್ನ ನೋಡ್ತಾ ಇದ್ದೀರಿ ಬಂಧುಗಳೇ, ಇದು ಬಹಳ ಅದ್ಭುತವಾದಂತ ಮಾರುಕಟ್ಟೆ. ಇದನ್ನ ನೋಡ್ತಾ ಇದ್ದೀರಿ ನೀವು. ಮುತ್ತು ರತ್ನಗಳಿಂದ ಬಳ್ಳಗಳಿಂದ ಅಳದು ಮಾಡ್ತಾ ಇದ್ರು. ನಾನು ಹೇಳದೆ ಹೌದು, ಉತ್ಪ್ರೇಕ್ಷವಲ್ಲ. ಮುತ್ತು ರತ್ನಗಳನ್ನ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಸಾಲು ಮಂಟಪಗಳು. ಈ ಸಾಲು ಮಂಟಪಗಳ ಮುಂಭಾಗದಲ್ಲಿ ಮುತ್ತು ರತ್ನಗಳನ್ನ ಇಡ್ತಾ ಇದ್ರು. ಅವರು ಮನೆಗೆ ಹೋಗುವಾಗ ರಾತ್ರಿ ಮುತ್ತು ರತ್ನಗಳನ್ನ ಈ ಸಾಲು ಮಂಟಪದಲ್ಲಿ ಇಟ್ಟು ಮನೆಗೆ ಹೋಗ್ಬಿಡ್ತಿದ್ರು. ಇದಕ್ಕೆ ಡೋರ್ ಇಲ್ಲ, ಏನಿಲ್ಲ, ಡೋರೇ ಇರ್ತಿರ್ಲಿಲ್ಲ. ಕೆಲವರಂತೂ ಅದ್ರ ಮೇಲೆ ಹೊದಿಕೆಯನ್ನು ಹೊದಿಸಿ ಹೋಗ್ಬಿಡ್ತಿದ್ರು. ಯಾರೂ ಕದೀತಾ ಇರ್ಲಿಲ್ಲ. ಸ್ವಾಮಿ, ನೈತಿಕತೆಯ ಪಾಠವನ್ನು ವಿಜಯನಗರದಿಂದ ಕಲಿಬೇಕ್ರಿ ನಾವು. ನೈತಿಕತೆ ಎಂತ ಅದ್ಭುತವಾದ ನೈತಿಕತೆ ರೀ. ಅಲ್ಲಿ ಕಡ್ಲಿಕಾಳು ಗಣೇಶನ ಗುಡಿ ಮುಂದೆ, ಇಲ್ಲಿಂದ ಸ್ವಲ್ಪ ದೂರ ಬಂದ್ರೆ ಇಲ್ಲಿ ಕಡ್ಲಿಕಾಳು ಗಣೇಶನ ಗುಡಿ ಕಾಣಿಸ್ತದೆ. ಅಲ್ಲೊಂದು ಶಾಸನ ಇದೆ. ಆ ಶಾಸನದಲ್ಲಿ, ಆ ಕಡ್ಲಿಕಾಳು ಗಣೇಶನ ಗುಡಿಯ ಶಾಸನದಲ್ಲಿ ಏನ್ ಹೇಳುತ್ತೆ ಗೊತ್ತಾ? ಮಗುವೆ, ಲಕ್ಷ್ಮೀಧರಾಮಾತ್ಯ ಅನ್ನೋನೊಬ್ಬ ಇದ್ದ. ಲಕ್ಷ್ಮೀಧರಾಮಾತ್ಯ ಸಣ್ಣ ಮಗುವಾಗಿದ್ದಾಗ ಅವರಮ್ಮ ತನ್ನ ಎದೆ ಹಾಲನ್ನ ಕೊಡ್ತಾ ಹೇಳ್ತಾಳಂತೆ, ಮಗುವೆ, ನೀನು ದೊಡ್ಡವನಾದ ಮೇಲೆ ಕೆರೆಯಂ ಕಟ್ಟಿಸು, ಬಾವಿಯಂ ತೋಡಿಸು, ಬಾವಿಯಂ ಸವೆಸು, ದೇವಗಾರಮಂ ಮಾಡಿಸು, ಸಜ್ಜನೆಯೋಳ್ ಸಿಲುಕಿದ ಅನಾಥರಂ ಬಿಡಿಸು, ಮಿತ್ರಿಂಗೆ ಇಂಬು ನೀಡು. ಸ್ವಾಮಿ, ತಾಯಿ ತನ್ನ ಎದೆ ಹಾಲನ್ನು ಕೊಡ್ತಾ ಆಡೇಳ್ತಾ ಹೇಳ್ತಾಳೆ. ಆಡೇಳ್ತಾ ಮಗುಗೆ ನೈತಿಕ ಪಾಠವನ್ನು ಹೇಳ್ತಾಳೆ. ಮಗು ದೊಡ್ಡನಾದ್ಮೇಲೆ ನೀನು ಏನ್ ಮಾಡ್ಬೇಕು ಗೊತ್ತೇನಪ್ಪ? ಬಾವಿ ತೋಡ್ಸೋ, ದೇವಸ್ಥಾನ ಕಟ್ಸೋ, ಕೆರೆ ಕಟ್ಸೋ, 4 ಜನಕ್ಕೆ ಅನುಕೂಲ ಆಗುತ್ತೆ ಮಗುವೆ. ಲಕ್ಷ್ಮೀಧರಮಾತ್ಯನಿಗೆ ತನ್ನ ತಾಯಿ ಹೇಳಿದ್ರಿಂದಾಗ ಆ ಮಗು ದೊಡ್ಡದಾದ್ಮೇಲೆ 100 ಕೆರೆ ಕಟ್ಟಿಸ್ತೇವೆ ವಿಜಯನಗರದಲ್ಲಿ. ಈಗ ನೋಡಿ, ತಾಯಿಯ ಹಾಲನ್ನ ಕುಡಿದ ಮಗು, ಅಮೃತವನ್ನ ಕುಡಿದ ಮಗು ಒಂದು ಆದರ್ಶಪ್ರಾಯವಾಗಿ ಬೆಳೆದಿತ್ತು. ಇದು ನನ್ನ ಮಕ್ಕಳಿಗೆ ಹೇಳ್ಬೇಕಲ್ವಾ? ವಿಜಯನಗರದಿಂದ ಕಲಿಬೇಕಾದ ನೈತಿಕ ಪಾಠ ಅಲ್ವಾ? ಇದು ಶಾಸನದಲ್ಲಿ ದಾಖಲೆ ಆಗಿದೆ. ವಿಜಯನಗರದ ಡೊಮಿಂಗೋ ಪಾಯಸ ಮತ್ತು ಬಾರ್ಬೋಸ ಇಬ್ಬರು ದಾಖಲಿಸಿದಂತ ಮಾಹಿತಿಗಳಲ್ಲಿ ಲಕ್ಷ್ಮೀಧರಾಮಾತ್ಯನ ಬಗ್ಗೆ ಮಾಹಿತಿಗಳಿದೆ. ಹೀಗೆ ವಿಜಯನಗರದನ್ನ ಕಂಡು ಅವ್ರು ಏನ್ ಹೇಳ್ತಾರೆ ಆ ಮಾಹಿತಿ ಶಾಸನದಲ್ಲೂ ಇದೆ, ಅವ್ರು ಹೇಳಿದ ಮಾಹಿತಿಯಲ್ಲಿ ಇದೆ. ಇಂಥ ಒಂದು ಮಾರುಕಟ್ಟೆ ಪ್ರದೇಶದಲ್ಲಿ ನೈತಿಕತೆಯ ಪಾಠ ಹೀಗಿತ್ತು. ಹಾಗಾಗಿ ಇಲ್ಲಿ ಕದಿಯೋ ಪ್ರಶ್ನೆ ಇಲ್ಲ. ಬಂಗಾರದ ನಾಣ್ಯಗಳನ್ನು ಇಲ್ಲಿಟ್ಟು ಒಳಗಡೆ ಇಟ್ಟು ಹೋಗ್ತಾ ಇದ್ರು. ಶಿಕ್ಷೆಗಳು ತುಂಬಾ ಕಠೋರವಾಗಿತ್ತು. ಗುಪ್ತಚಾರ ವ್ಯವಸ್ಥೆ ಅಂತ ಅದ್ಭುತವಾಗಿತ್ತು. ಆ ಗುಪ್ತಚಾರ ವ್ಯವಸ್ಥೆ ಬಗ್ಗೆ ಬಹಳ ಚಂದ ಬರೀತಾನೆ ಡೊಮಿಂಗೋ ಪಾಯಸ. ಹೆಂಗೆ ಗುಪ್ತಚಾರ ವ್ಯವಸ್ಥೆ? ಕೃಷ್ಣದೇವರಾಯ ಮಾರು ವೇಷದಲ್ಲಿ ರಾತ್ರಿ ಗಲ್ಲಿಗಳಲ್ಲಿ ಕುಳಿತುಕೊಳ್ತಿದ್ದಂತೆ. ಯಾರಾದ್ರೂ ಏನ್ ಮಾತಾಡ್ತಾರೆ ಅಂತ ಕೇಳಿಸ್ಕೊಳ್ತಾ ಇದ್ದ. ಏನ್ ಆಗ್ತದೆ ರಾಜ್ಯದಲ್ಲಿ ಆ ಸಮಾಚಾರ ತಿಳ್ಕೊಂಡು ಬಂದು ನಾಳೆ ಒಡ್ಡೋಲಗದಲ್ಲಿ ಆ ವಿಚಾರವನ್ನು ಹೇಳ್ತಾ ಇದ್ದ. ಯಾರಾದ್ರೂ ಗಸ್ತು ತಿರುಗುವವರು ಏನಾದ್ರು ಮಲ್ಕೊಂಡ್ಬಿಟ್ಟಿದ್ರು ಅಂದ್ರೆ ಕೃಷ್ಣದೇವರಾಯನ ಉಳ್ಕೊಳಕ್ ಸಾಧ್ಯವೇನು? ತಾನೇ ಮಾರುವೇಷದಲ್ಲಿ ತಿಳ್ಕೊಂಡ್ ಬರ್ತಾ ಇದ್ದ ಒಬ್ಬ ರಾಜ, ಒಬ್ಬ ಸಾಮ್ರಾಟ, ಎಂಪರರ್. ಸೊ ಇದು ಕೃಷ್ಣದೇವರಾಯನ ಮಾರುಕಟ್ಟೆಯ ಈ ಪ್ರದೇಶ ಏನಿದೆ ವಿರೂಪಾಕ್ಷ ಬಜಾರು. ಇದು ಮುತ್ತು ರತ್ನಗಳನ್ನ ಬಳ್ಳದಿಂದ ಅಳದು ಮಾರದ ವಿಜಯನಗರದ ಬಗ್ಗೆ ಹೇಳಿದ, ವಿದೇಶಿಯರು ಹೇಳಿದ ಯಾವ ಸಂಪತ್ಭರಿತವಾಗಿತ್ತು ರಾಜ್ಯ ಅನ್ನೋದ್ರಲ್ಲಿ ಯಾವ ಉತ್ಪ್ರೇಕ್ಷಿಲ್ಲ ಅನ್ನೋದಕ್ಕೆ ನಾವು ಕಣ್ಣಾರೆ ಇವತ್ತು ನೋಡ್ತಾ ಇದ್ದೇವೆ. ಈ ಸಾಲು ಮಂಟಪಗಳು ಮತ್ತು ಈ ಮುಂದ್ಗಡೆ ಇರುವಂತಹ ಕೃಷ್ಣ ಬಜಾರ್. ಈ ನೋಡಿ, ಎತ್ತರವಾದ ಗೋಪುರ. ಇದು ದೊಡ್ಡ ಗೋಪುರ. ಇದನ್ನ ಬಿಷ್ಟಪ್ಪಯ್ಯನ ಗೋಪುರ ಅಂತ ಕರಿತೇವೆ. ರಾಯರ ಗೋಪುರ ಅಂತ ಇದ್ರ ಹಿಂಭಾಗದಲ್ಲಿರೋ ಗೋಪುರ ಕರಿತೇವೆ. ಇದು ಬಿಷ್ಟಪ್ಪಯ್ಯನ ಗೋಪುರ, ದೊಡ್ಡ ಗೋಪುರ, ಬಹಳ ದೊಡ್ಡ ಗೋಪುರ. ಇಲ್ಲಿ ರತ್ನಕೂಟ, ಹೇಮಕೂಟ, ಇದು ರತ್ನಕೂಟ, ಹೇಮಕೂಟ, ಆಮೇಲೆ ಅಂಜನಾದ್ರಿ, 7 ಪರ್ವತಗಳು ಇದ್ದಾವೆ.
ಈ ರತ್ನಕೂಟ ಪರ್ವತ, ಹೇಮಕೂಟ ಪರ್ವತ, ಅಂಜನಾದ್ರಿ ಬೆಟ್ಟ, ಮಾತಂಗ, ಮಾಲ್ಯವಂತ 7 ಪರ್ವತಗಳ ಮಧ್ಯದಲ್ಲಿ ವಿಜಯನಗರ ಸಾಮ್ರಾಜ್ಯ ಕಟ್ಟಲ್ಪಟ್ಟಿದೆ. 7 ಸಪ್ತ. ವಿಜಯನಗರದವರು ಹೇಳ್ತಾರೆ, ವಿದೇಶಿಯರು ಭೇಟಿ ಕೊಟ್ಟವರು ಹೇಳ್ತಾರೆ, ಈ ಸಪ್ತಕ್ಕೆ ಒಂದು ವಿಶೇಷ ಅರ್ಥ ಇದೆ ವಿಜಯನಗರಕ್ಕೆ. ಸಪ್ತ ಮಾರುಕಟ್ಟೆಗಳು, ಸಪ್ತ ಬಜಾರುಗಳು, ಸಪ್ತ ಬೆಟ್ಟಗಳು, ಹೀಗೆ ಸಪ್ತ ಸ್ವರ ಬರುವಂತ ಕಂಬಗಳು, ಸಂಗೀತದ ಆರೋಹಣ ಅವರೋಹಣ ಬರುವಂತ ಕಂಬಗಳು, ಹೀಗೆ 7ಕ್ಕೆ ವಿಶೇಷ ಮಹತ್ವ ವಿಜಯನಗರದಲ್ಲಿ ಇತ್ತು ಅನ್ನೋದನ್ನ ವಿದೇಶಿಯರು ಕೂಡ ದಾಖಲಿಸಿದ್ದಾರೆ ಅನ್ನುವಂತ ಮಾಹಿತಿನ ನಾವಿಲ್ಲಿ ನೋಡ್ತೇವೆ. ಇಲ್ಲಿ ಮುಖ್ಯವಾಗಿ ಗಮನಿಸ್ಬೇಕು ನಾವು. ಇಲ್ಲಿ ನೋಡ್ತಾ ಇರುವಂತದ್ದು ವಿಠ್ಠಲ ಬಜಾರ್ ನೋಡಿ. ಕುದುರೆಗಳನ್ನ ವಿದೇಶಗಳಿಂದ, ಅರಬ್ ದೇಶಗಳಿಂದ ಇಲ್ಲಿಗೆ ರಫ್ತು ಮಾಡ್ಕೊಳ್ತಾ ಇದ್ರು, ಆಮದು ಮಾಡ್ಕೊಳ್ತಾ ಇದ್ರು. ಇಲ್ಲಿಂದ ಸಂಬಾರ ಪದಾರ್ಥಗಳನ್ನ ರಫ್ತು ಮಾಡ್ತಾ ಇದ್ರು. ಇದು ಆ ಕುದುರೆಗಳನ್ನ ತಂದು ಇಲ್ಲಿ ಸಾಲು ಮಂಟಪದಲ್ಲಿ ಮಾರುಕಟ್ಟೆ, ಕುದುರೆಗಳಿಗೆ ಒಂದು ಮಾರುಕಟ್ಟೆ, ಇಲ್ಲಿ ಕುದುರೆ ಇದು ವಿಶೇಷವಾಗಿ ಈ ಮಾರುಕಟ್ಟೆ ಪ್ರದೇಶ, ಕುದುರೆಗಳ ಮಾರುಕಟ್ಟೆ ಪ್ರದೇಶ. ಇದಕ್ಕೆ ವಿಠ್ಠಲ ಬಜಾರ್ ಅಂತ ಕರೀತಾರೆ. ಅದ್ಭುತವಾದ ಮಾರುಕಟ್ಟೆ ಇದು ಪ್ರದೇಶ, ವಿಠ್ಠಲ ಬಜಾರ್. ಇವತ್ತಿ ಕೂಡ ಕುದುರೆ ಚಿತ್ರಗಳೆಲ್ಲವನ್ನು ನೋಡ್ತೀವಿ ಆ ಬಜಾರಿನಲ್ಲಿ. ಹಾಗಾಗಿ ವಿಠ್ಠಲ ಬಜಾರ್ ಇದು ನೋಡ್ತಾ ಇದ್ರಿ ನೀವು. ಗೋಪುರ, ಮಳೆ, ಬಿಳಿ ಗಾಳಿ, ಚಳಿಗೆ 600 ವರ್ಷಗಳ ನಂತರದಲ್ಲಿ ಈಗ ಸ್ವಲ್ಪ ಶಿಥಿಲಾವಸ್ಥೆಯನ್ನು ಕಂಡಿದೆ. ಇದರ ಮುಂದಿರುವಂತ ವಿಠ್ಠಲ ಬಜಾರ್. ಇಂಥವು 7 ಮಾರುಕಟ್ಟೆಗಳಿದಾವೆ. ಇದು ವಿಠ್ಠಲ ಬಜಾರ್, ಆಗಲಿ ವಿರೂಪಾಕ್ಷ ಬಜಾರ್, ಮತ್ತೊಂದು ಅಚ್ಯುತ ಬಜಾರ್, ಇನ್ನೊಂದು ಮಾತಂಗ ಬಜಾರ್, ಇನ್ನೊಂದು ಮಾಲ್ಯವಂತ ಬಜಾರ್, ಮತ್ತೊಂದು ಹೀಗೆ ಪಾನ್ಸುಪಾರಿ ಬಜಾರ್, ಹೀಗೆ ವರದರಾಜಮ್ಮನ ಬಜಾರ್. ಹೀಗೆ 7 ಮಾರುಕಟ್ಟೆಗಳು ವಿಜಯನಗರದಲ್ಲಿ ನಾವು ನೋಡ್ತೇವೆ. ಇಂತಹ ಒಂದು ಅದ್ಭುತವಾದ ಮಾರುಕಟ್ಟೆ ವ್ಯವಸ್ಥೆ ಇಲ್ಲಿತ್ತು. ಇದು ನೋಡ್ತಾ ಇರೋದು ನಾವು ಅಚ್ಯುತ ಟೆಂಪಲ್ ಇರುವಂತ ಬಜಾರ್. ಇದು ಅಚ್ಯುತ ಬಜಾರು ಬಹಳ ಅದ್ಭುತವಾದ ಬಜಾರು. ಮುತ್ತು ರತ್ನಗಳು ಇವತ್ತಿಗೂ ಕೂಡ ಇಲ್ಲಿ ಭೂ ಉತ್ಖನನ ಮಾಡಿದ್ರೆ ಹೇರಳವಾಗಿ ಸಿಗ್ತವೆ. ಇಂತಹ ಒಂದು ಟೆಂಪಲ್ ಕಾಂಪ್ಲೆಕ್ಸ್ ಅನ್ನು ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ವಿಜಯನಗರಕ್ಕೆ ಭೇಟಿ ಕೊಟ್ಟಂತ ನಿಕೇಟಿನ್, ಇವನು ರಷ್ಯಾದ ಪ್ರವಾಸಿ. ಇವನು 1470ರಲ್ಲಿ ಇಲ್ಲಿಗೆ ಭೇಟಿ ಕೊಡ್ತಾನೆ. ಬೀದರ್ 1400 ಅಲ್ಲ, ಈತ ಬಂದದ್ದು ನಂತರದ ಕಾಲಘಟ್ಟ. ಇಲ್ಲಿ 1470 ಅಂತ ಬರುತ್ತೆ. ಬಟ್ ಈತ ಅಂತೂ ಇದ್ರ ಬಗ್ಗೆ ಅದ್ಭುತವಾದ ಮಾಹಿತಿಯನ್ನ ಕೊಡ್ತಾನೆ. ನಿಕೇಟಿನ್ ಅನ್ನುವಂತ ಒಬ್ಬ ಪ್ರವಾಸಿಗ ಅನ್ನೋದನ್ನ ನಾವಿಲ್ಲಿ ಗಮನಿಸ್ಬೇಕು. ಹಾಗೆ ವಾರ್ತಿಮಾನನು ಕೂಡ ಇಟಾಲಿಯದ ಪ್ರವಾಸಿ. ಈ ದೇವಸ್ಥಾನದ ಬಗ್ಗೆ ಅದ್ಭುತವಾದ ಮಾಹಿತಿಯನ್ನು ಕೊಡ್ತಾರೆ. ನಾನು ಹಿಂಡ್ಸ್ ಅಷ್ಟೇ ಕೊಡ್ತಾ ಇದ್ದೀನಿ ನಿಮಗೆ. ಇದ್ರ ಬಗ್ಗೆ ಇನ್ನೂ ನೀವು ಹೆಚ್ಚು ಮಾಹಿತಿಗಳನ್ನ ನೋಡು. ನ್ಯೂನಿಜ್ ಜನನು ಕೂಡ ಈ ಅಚ್ಯುತ ಟೆಂಪಲ್ ಬಗ್ಗೆ ವಿಸ್ತೃತವಾದ ಮಾಹಿತಿ ಕೊಡ್ತಾನೆ. ವಿಶೇಷವಾಗಿ ನ್ಯೂನಿಜ್ ಕೊಡ್ತಾನೆ ಇದರ ಬಗ್ಗೆ. ಇದನ್ನ ನೀವು ಗಮನಿಸಬೇಕಿಂತ ಅದ್ಭುತವಾದ ಟೆಂಪಲ್ ಕಾಂಪ್ಲೆಕ್ಸ್ ಅನ್ನ ನಾವು ವಿಜಯನಗರದಲ್ಲಿ ನೋಡ್ತೇವೆ. ಹಾಗೆ ಇದು ನೋಡಿ ಸ್ವಾಮಿ, ಇದು ಕಲ್ಲಿನ ಬಾನೆ. ಇದು ಕುದುರೆಗಳು ಅಂತ ನಾವೀಗ ಹೇಳಿದ್ವಿ. ಕುದುರೆಗಳನ್ನ ಇಲ್ಲಿಗೆ ಆಮದು ಮಾಡ್ಕೊಳ್ತಾ ಇದ್ರು. ಈ ಕುದುರೆಗಳನ್ನ ಕಟ್ತಾ ಇದ್ರು ಇಲ್ಲಿ. ಈ ಕುದುರೆಗಳಿಂದ ನೀರು ಕುಡಿಸ್ಲಿಕ್ಕೆ ಮಾಡದಂತ ಒಂದೇ ಸಿಂಗಲ್ ಸ್ಟೋನ್ ನಲ್ಲಿ ಮಾಡದಂತ ಒಂದು ಕಲ್ಲಿನ ಬಾನೆ ಇದು ಹಂಪಿ ರಾಜಧಾನಿಯಲ್ಲಿ ನೋಡ್ತೇವೆ. ಈ ಕಲ್ಲಿನ ಬಾನೆ ಬಗ್ಗೆ ನ್ಯೂನಿಜ್ ಕೂಡ ತನ್ನ ಪ್ರವಾಸ ಕಥನದಲ್ಲಿ ಈ ಕಲ್ಲಿನ ಬಾಲೆ ಎಷ್ಟು ಮಹತ್ತರವಾದ್ದು, ಒಂದು ಸಿಂಗಲ್ ಸ್ಟೋನ್ ನಿರ್ಮಾಣ ಆಗಿದ್ದು ಅನ್ನೋದನ್ನ ಆತ ನ್ಯೂನಿಜ್ ತನ್ನ ದಾಖಲೆಯಲ್ಲಿ ಇದನ್ನ ದಾಖಲಿಸ್ತಾನೆ. ಫರ್ಗಟನ್ ಎಂಪೈರ್ ಅನ್ನುವಂಥ ಕೃತಿಯಲ್ಲಿ ಕೂಡ ಇದು ದಾಖಲೆಯಾಗಿದೆ. ಇದು ಅದ್ಭುತವಾಗಿದೆ ಬಂಧುಗಳೇ. ನೀವು ಇವತ್ತು ಹೋದ್ರೆ ಈ ಹಜಾರರಾಮ್ ಸ್ವಾಮಿ ಟೆಂಪಲ್ ಪಕ್ಕದಲ್ಲಿ ಇದಿದೆ, ನೀವು ನೋಡ್ಬೋದು. ಮಾನವನಿ ದಿಬ್ಬ ಅಂತ ನೋಡ್ತೀವಿ, ಅದರ ಪಕ್ಕದಲ್ಲಿ ಇದು ನೋಡ್ತೀವಿ. ಇದು ಒಂದು ಇದು. ಈ ಕೃಷ್ಣದೇವರಾಯ ಅನ್ನೋನು ಹೇಗಿದ್ದ ಅನ್ನೋದ್ರ ಬಗ್ಗೆ ಅನೇಕರಿಗೆ ಗೊತ್ತೇ ಇಲ್ಲ. ಕೃಷ್ಣದೇವರಾಯ ಹೇಗಿದ್ದ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಇದ್ದಂಗಿದ್ದ ಅಂದ್ಬಿಡ್ತಾರೆ ಪಿಕ್ಚರ್ ನೋಡ್ಬಿಟ್ಟು. ಆದ್ರೆ ಕೃಷ್ಣದೇವರಾಯ ಇದ್ದದ್ದು ಹೇಗೆ ಅನ್ನೋದು ರಿಯಲ್ ಆದಂತ ಚಿತ್ರ ಹಂಪಿಯಲ್ಲಿದೆ. ಇದನ್ನ ವಿಜಯನಗರಕ್ಕೆ ಭೇಟಿ ಕೊಟ್ಟ ವಿದೇಶಿಯರು ಇದನ್ನು ದಾಖಲಿಸಿದ್ದಾರೆ. ಇದು ಕೃಷ್ಣದೇವರಾಯ, ಇಲ್ಲಿ ಕಾಣ್ತಾ ಇರೋದು ಕೃಷ್ಣದೇವರಾಯ. ಈಕಿ ತಿರುಮಲಾದೇವಿ, ಈಕಿ ಚಿನ್ನಾದೇವಿ, ಈಕಿ ಕಿರಿಯ ರಾಣಿ, ಈಕಿ ಹಿರಿಯ ರಾಣಿ, ಈತ ಕೃಷ್ಣದೇವರಾಯ ರಾಜ ಸಾಮ್ರಾಟ. ಕೃಷ್ಣದೇವರಾಯ, ತಿರುಮಲಾದೇವಿ, ಚಿನ್ನಾದೇವಿಯರ ಚಿತ್ರ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ಕೊಟ್ಟಂತ ತುಲಾಭಾರ ಕಂಬ ಅಂತ ಇದೆ ವಿಜಯ ವಿಠಲ ದೇವಸ್ಥಾನದ ಹತ್ತಿರದಲ್ಲಿ. ಕೃಷ್ಣದೇವರಾಯ ತನ್ನ 2 ಹೆಂಡತಿಯರ ಜೊತೆಗಿರುವಂತ ಚಿತ್ರವನ್ನ ನಾವು ನೋಡ್ತೀವಿ. ಕೃಷ್ಣದೇವರಾಯ ಎಷ್ಟು ಸೌಮ್ಯ ಸ್ವಭಾವದ ಮತ್ತು ಅಷ್ಟೇ ಬಹಳ ಪರಾಕ್ರಮಿ, ಬಹಳ ಮುಗ್ಧ ಮತ್ತು ಬಹಳ ಪರಾಕ್ರಮಿ ಮತ್ತು ಸಂಗೀತ ವಿದುಷಿ, ಸಾಮ್ರಾಟ, ಸಮರವೀರ, ಹೀಗೆ ಒಬ್ಬ ಸಮರ್ಥ ಆಡಳಿತಗಾರ. ಈ ಕೃಷ್ಣದೇವರಾಯ ಸೋಲ ನರಿಯದಂತ ಒಬ್ಬ ಸಾಮ್ರಾಟ ಹೇಗಿದ್ದ ನೋಡಿ, ಸಮಭಂಗಿಯಲ್ಲಿ ನಿಂತಿರುವಂತ ಚಿತ್ರ. ಇಂಥವ್ರನ್ನ ಹೋಗಿ ನಾವು ಗುಲಾಬಿ ಕೊಟ್ಟು ಆತೊಬ್ಬ ರಸಿಕನಾಗಿದ್ದ ಅಂತ ಹೇಳ್ಬಿಟ್ಟು ಚಿತ್ರ ಬಿಡಿಸಿ ಸಾಗಾಕಿ ಬಿಡ್ತಾರೆ ಕೃಷ್ಣದೇವರಾಯನ. ವಾಸ್ತವದಲ್ಲಿ ಕೃಷ್ಣದೇವರ ನಿಜವಾದ ಚಿತ್ರ ಇದು. ಇದು ತಿರುಪತಿಯಲ್ಲಿ ಕೂಡ ಇವತ್ತು ನೋಡ್ತೀವಿ, ಕಂಚಿನ ಪ್ರತಿಮೆ ಇದೆ.
ಇದೇ ರೀತಿ ಇದೆ ಆ ಕಂಚಿನ ಪ್ರತಿಮೆ. ಅಲ್ಲಿ ಸ್ವಲ್ಪ ವ್ಯತ್ಯಾಸ ಏನಂದ್ರೆ ಒಬ್ಬ ರಾಣಿ ಒಂದು ಎಡ ಬಲಕ್ಕೆ ಇದ್ದಾರೆ, ಇಲ್ಲಿ ಒಟ್ಟಿಗೆ ರಾಣಿಯರು ಒಂದ್ ಕಡೆಗೆ ಇದ್ದಾರೆ. ಇದನ್ನ ತೋರಿಸೋ ಉದ್ದೇಶ ಏನಂದ್ರೆ ಈ ಕಿರಿಯ ರಾಣಿ ಅನ್ನೋದಕ್ಕೆ ಒಬ್ಬಕಿ ಎತ್ತರಕ್ಕಿದ್ದಾಳೆ, ಒಬ್ಬ ಚಿಕ್ಕಕ್ಕಿದ್ದಾಳೆ ತೋರಿಸ್ತಾಳೆ. ಹಂಗ್ ನೋಡಿದ್ರೆ ಚಿನ್ನಾದೇವಿ ಈ ಹಿರಿಯ ರಾಣಿಗಿಂತ ವಾಸ್ತವದಲ್ಲಿ ಎತ್ತರಕ್ಕೆ ಇದ್ಲು. ಕಿರಿಯ ರಾಣಿ ಅನ್ನೋ ಕಾರಣಕ್ಕೆ ಶಿಲ್ಪಿ ಈ ರೀತಿ ಕೆತ್ತಿರೋದನ್ನ ನೀವು ಗಮನಿಸಬೇಕು. ಇದನ್ನ ವಿದೇಶಿಯರು ತಮ್ಮ ಪ್ರವಾಸ ಕಥನದಲ್ಲಿ ಉಲ್ಲೇಖಿಸಿದ್ದಾರೆ ಅನ್ನುವಂತ ಮಾಹಿತಿನ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಇದು ಕಲ್ಲಿನ ವಾಟರ್ ಕ್ಯಾನಲ್ಸ್ ರೀಸೆಂಟ್ ಎಕ್ಸ್ಕವೇಷನ್ ನಲ್ಲಿ ಸಿಕ್ಕಿರುವಂತದ್ದು. ಇದನ್ನ ವಿದೇಶಿಯರಂತೂ ಮಾನವ ದಿಬ್ಬದ ಬಗ್ಗೆ ವಿಶೇಷವಾಗಿ ಡ್ಯುರಾಟೋ ಬಾರ್ಬೋಸ್ ಅನ್ನೋನು ಇದ್ರ ಬಗ್ಗೆ ಹೇಳ್ತಾನೆ. ಹಬ್ಬ ಎಂತ ಅದ್ಭುತವಾದಂತ ಮಹಾನವಮಿ ದಿಬ್ಬ ಇದು. ಈ ಉತ್ಸವವು ನಡೆಯುವಾಗ ರಾಜ ತನ್ನ ರಾಣಿಯರೊಂದಿಗೆ ನಡೆದು ಬರುವಾಗ ನೋಡಬೇಕು ಆ ದೃಶ್ಯವನ್ನ. ಸಾಲು ಸಾಲು ಗಟ್ಟಲೆ ಕುದುರೆಗಳು, ಮುಂದೆ ಐರಾವತ, ಅದರ ಮೇಲೆ ರಾಜ, ಹಿಂದೆ ಆನೆಯ ಸಾಲು, ಕುದುರೆಯ ಸಾಲು 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 ಗಟ್ಟಿ ಬರ್ತಾ ಇತ್ತು. ಇಲ್ಲಿ ಬಂದು ಇಲ್ಲಿ ನೀರನ್ನ ಕುಡಿತಾ ಇದ್ರು. ಇದರಲ್ಲಿ ಇದು ಕುಡಿಯೋ ನೀರು, ಇದು ಮಾನವ ದಿಬ್ಬದ ಮಧ್ಯದಲ್ಲಿ ಇರುವಂತದ್ದು ಅನ್ನೋದನ್ನ ಆತ ಡ್ಯುರಾಟೋ ಬಾರ್ಬೋಸ್ ಅನ್ನೋತ ಇದನ್ನ ದಾಖಲಿಸಿದ್ದಾನೆ ಬಂಧುಗಳೇ. ಇದು ನೋಡಿ, ಒಂದು ವಿಜಯನಗರ ಸಾಮ್ರಾಜ್ಯ ಅರಮನೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಡಾಮನಿಗೋ ಪಾಯಸ ಅನ್ನೋನು ಬಹಳ ಚಂದ ವರ್ಣಿಸಿದ್ದಾನೆ. ಇಲ್ಲಿಯ ವ್ಯವಸ್ಥೆ ಹೇಗಿತ್ತು, ಇಲ್ಲಿ ಶೌಚಾಲಯದ ವ್ಯವಸ್ಥೆ ಅವ್ರಿಗೆ ಗೊತ್ತಿತ್ತು ಅಂತ ಬರೆದಿದ್ದಾರೆ ಅವರು. ನಿಜ, ಅವ್ರು ಹೇಳಿದ ಮಾಹಿತಿಗೂ ಮತ್ತೆ ಇವತ್ತು ನಾವು ವಿಜಯನಗರಕ್ಕೆ ಭೇಟಿ ಕೊಟ್ರೆ, ಆ ರಾಜಧಾನಿಗೆ ನಾವು ಭೇಟಿ ಕೊಟ್ರೆ, ಹಂಪಿಗೆ ಭೇಟಿ ಕೊಟ್ರೆ ಇದನ್ನು ಗಮನಿಸಬಹುದು. ಅವತ್ತಿನ ಶೌಚಾಲಯ ವ್ಯವಸ್ಥೆ ಹೇಗಿತ್ತು ನೋಡಿ. ನಾವು ಸ್ವಚ್ಛತೆ ಬಗ್ಗೆ ಮಾತಾಡ್ತೀವಿ, ಎಂತ ಅದ್ಭುತವಾದ ಲೆಟ್ರಿನ್ ಫಿಟ್ ಅವತ್ತಿತ್ತು. ಇಲ್ಲಿ ಬಾಕೆಟ್ ಇಡ್ಲಿಕ್ಕೆ ವ್ಯವಸ್ಥೆ, ಇಲ್ಲಿ ಅಗಲವಾದ ಲೆಟ್ರಿನ್ ಫಿಟ್, ಇಲ್ಲಿ ನೀರು ನ್ಯಾಚುರಲ್ ಆಗಿ ಹರ್ಕೊಂಡು ಬಂದು ನೀರು ತುಂಬಿಕೊಂಡು ಹಿಂದ್ಗಡೆ ಹೋಗ್ತಾ ಇತ್ತು. ಇದನ್ನ ನೀವು ಗಮನಿಸಿದ್ರೆ ಗೊತ್ತಾಗುತ್ತೆ ಹಿಂದ್ಗಡೆಗೆ ಎಂತ ದೊಡ್ಡ ಫಿಟ್ ಅನ್ನ ಕಟ್ಟಿಸಿದ್ರು. ಈ ಶೌಚಾಲಯ ಅನ್ನೋದು, ಈ ಟಾಯ್ಲೆಟ್ ಫೆಸಿಲಿಟೀಸ್ ಅನ್ನೋದು ಹೇಗೆ ಕ್ರಿಯೇಟ್ ಮಾಡ್ಕೊಂಡಿದ್ರು ಮಧ್ಯಕಾಲದ ಆ ಸಂದರ್ಭದಲ್ಲಿ ವಿಜಯನಗರ ಅರಸರು ಅನ್ನೋದನ್ನ ಬಂಧುಗಳನ್ನು ನೋಡ್ಬೋದು. ಇದನ್ನ ಡಾಮನಿಗೋ ಪಾಯಸ್ ಅನ್ನೋನು ದಾಖಲಿಸಿದಾನೆ ವಿಜಯನಗರಕ್ಕೆ ಭೇಟಿ ಕೊಟ್ಟವನು ಅನ್ನೋದನ್ನ ನೀವು ಗಮನಿಸಬೇಕಿಲ್ಲ. ಈ ನಾಣ್ಯಗಳ ಬಗ್ಗೆನೂ ಇವರು ದಾಖಲಿಸ್ತಾರೆ. ನ್ಯೂನಿಸ್ ದಾಖಲಿಸಿದಾನೆ, ಡೊಮಿಗೋ ಪಾಯಸ್ ದಾಖಲಿಸಿದಾನೆ, ನಿಕೇಟಿನ್ ದಾಖಲಿಸಿದಾನೆ, ಇವರೆಲ್ಲರೂ ದಾಖಲಿಸಿದ್ದಾರೆ. ನಾಣ್ಯಗಳು ವಿಜಯನಗರ ಸಾಮ್ರಾಜ್ಯದ ಅರಸರು ಬೇರೆ ಬೇರೆ ರಾಜ್ಯದ ಜೊತೆಗೆ ಎಂತ ಅದ್ಭುತ ವ್ಯಾಪಾರ ಸಂಪರ್ಕವನ್ನು ಹೊಂದಿದ್ರು ಬಾಮನಿ ಅರಸರ ಜೊತೆಗೆ ಅನ್ನೋದ್ರ ಬಗ್ಗೆ ಹೇಳುವಾಗ, ಇದು ಬಾಮನಿ ಅರಸರು ವಿಜಯನಗರದ ಅರಸರಿಗೆ ನಡುವೆ ನಡೆದಂತ ವ್ಯಾಪಾರ ಸಂಪರ್ಕದಲ್ಲಿ ನಾಣ್ಯಗಳನ್ನು ಬಳಸ್ತಾ ಇದ್ರು. ಇವು ತಾಮ್ರದ ನಾಣ್ಯಗಳು ಅನ್ನೋದನ್ನು, ಮತ್ತೆ ತಾಮ್ರದ ನಾಣ್ಯ ಅಷ್ಟೇ ಅಲ್ಲ, ಬಂಗಾರದ ನಾಣ್ಯಗಳನ್ನು ಕೂಡ ಬಳಸ್ತಾ ಇದ್ರು. ಬಂಗಾರದ ನಾಣ್ಯ ವಿಶೇಷವಾಗಿ ವಿಜಯನಗರದ ಅರಸರು ಮಾತ್ರ ಬಳಸಿದ್ದಾರೆ ಇಲ್ಲಿ, ಗೋಲ್ಡನ್ ಕಾಯಿನ್ಸ್. ಇದು ವಿಶೇಷ ಗಮನಿಸಬೇಕಿಲ್ಲ ನಾವು. ಇದು ಬಹಳ ವ್ಯಾಲ್ಯೂಬಲ್. ವಿಜಯನಗರದಲ್ಲೇ ಟಂಕಶಾಲೆಯಲ್ಲಿ ನಿರ್ಮಾಣ ಆಗುವಂತ ಬಂಗಾರದ ನಾಣ್ಯಗಳು. ಈ ನಾಣ್ಯಗಳ ಬಗ್ಗೆ ವಿಶೇಷವಾದ ಮಾಹಿತಿಯನ್ನ ನ್ಯೂನಿಜ್ ದಾಖಲಿಸಿದ್ದಾರೆ. ಹಾಗೇನೆ ಡೊರೆಟೋ ಬಾರ್ಬೋಸ್ ಅವರು ದಾಖಲಿಸಿದ್ದಾರೆ. ಕೃಷ್ಣದೇವರಾಯ ಬಂಗಾರದ ನಾಣ್ಯಗಳನ್ನು ಹೊರಡಿಸಿದ್ರು ಅಂತ ಹೊರಡ್ತಾರೆ. ಇಲ್ಲಿ ಕೃಷ್ಣದೇವರಾಯ ಕೂತಿದ್ದ ನೋಡಿ, ಕೃಷ್ಣದೇವರಾಯ ಮತ್ತು ಆತನ ರಾಣಿಯರು, ಆ ಅರಸರ ಚಿತ್ರ ಮತ್ತು ಅರಸಿಯರ ಚಿತ್ರವು ಕೂಡ ಬಂಗಾರದ ನಾಣ್ಯದ ಮೇಲಿದೆ. ಇಂಥ ಅದ್ಭುತವಾದ ಬಂಗಾರದ ನಾಣ್ಯಗಳು ಈಗಲೂ ಭೂತ್ಖಂಡದಲ್ಲಿ ಸಿಗ್ತವೆ. ಟಂಕಶಾಲೆ ಇತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು ಬಂಧುಗಳೇ. ಇದು ಉತ್ಸವ ಹೇಗೆ ನಡೀತಿತ್ತು ಅಂತ ಬಹಳ ಅದ್ಭುತವಾಗಿ ಪೇಸ್ ಡೊಮಿಕ್ ಪೇಸ್ ಅನ್ನೋರು ಇದನ್ನು ವರ್ಣಿಸ್ತಾರೆ. ಎಷ್ಟು ಚಂದ ಅದ್ಭುತವಾಗಿ ಉತ್ಸವ ನಡೀತಾ ಇತ್ತು. ಇವತ್ತಿಗೂ ಉತ್ಸವ ನಡೀತದೆ, ಅಲ್ಲಿ ಮಹೋತ್ಸವ ನಡೀತದೆ, ಜಾತ್ರಾ ಮಹೋತ್ಸವ. ಅದನ್ನ ಅವತ್ತು ಆ ಕಣ್ಣಿಗೆ ಕಟ್ಟುವಾಗಿ ಬರಿತೇನೆ. ಆ ಬಿಳಿ ವಸ್ತ್ರಧಾರಿಯಾದ ಕೃಷ್ಣದೇವರಾಯ ಹೇಗ್ ಬರ್ತಾ ಇದ್ದ, ಇಲ್ಲಿ ಬಂದು ರಥದ ಮುಂದೆ ಹೇಗೆ ನಿಂದಿರ್ತಾ ಇದ್ದ, ವಿರೂಪಾಕ್ಷನ ಆ ರಥದಲ್ಲಿ ಹೇಗೆ ವಿರೂಪಾಕ್ಷನ ಕೂಡಿಸ್ಕೊಳ್ತಾ ಇತ್ತು, ರಥೋತ್ಸವ ಹೇಗೆ ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ಬಹಳ ಮನೋಜ್ಞವಾಗಿ ಆತ ವರ್ಣಿಸಿರುವ ಸಂಗತಿಯನ್ನ ನಾವಿಲ್ಲಿ ಗಮನಿಸ್ತೇವೆ. ಇವತ್ತಿಗೂ ಕೂಡ ಇದೆ. ಕೃಷ್ಣ ಟೆಂಪಲ್ ಬಗ್ಗೆ ಬಹಳ ಅದ್ಭುತವಾಗಿ ವರ್ಣಿಸ್ತಾನೆ. ಇದು ಕೃಷ್ಣ ಟೆಂಪಲ್, ಹಂಪಿಯಲ್ಲಿ ನೋಡುವಂತ ಕೃಷ್ಣ ಟೆಂಪಲ್, ಕೃಷ್ಣದೇವರಾಯ ಕಟ್ಟಿಸಿದಂತ ದೇವಸ್ಥಾನ, ಆತ ಹಾಕಿಸಿದ ಶಾಸನ ಇವತ್ತಿಗೂ ಕೂಡ ಇದೆ ಬಂಧುಗಳೇ. ಇದನ್ನ ವಿದೇಶಿಯರು ಬಡಿಸಿದ್ದಾರೆ. ಇದು ವಿರೂಪಾಕ್ಷ ಟೆಂಪಲ್, ವಿದೇಶಿಯರು ಎಲ್ಲರೂ ಬಡಿಸಿದಂತ, ವಿದೇಶಿಯರು ಎಲ್ಲರೂ ಮಾಹಿತಿ ಕೊಟ್ಟಂತ ವಿರೂಪಾಕ್ಷ ಟೆಂಪಲ್ ಇದು. ಇದು ಮುಂದ್ ನೋಡುವುದು ರಾಯರ ಗೋಪುರ, ಇದು ದುಷ್ಟಪ್ಪನ ಗೋಪುರ, ಇದು ರಾಯರ ಗೋಪುರ. ಈ ಎರಡು ಗೋಪುರವನ್ನ ನೀವು ನೋಡ್ತಾ ಇದ್ದೀವಿ. ಈ ಕಡೆ ಬಂದ್ರೆ ಕನಕಗಿರಿ ಗೋಪುರ ಇದೆ. ಇದು ಅದ್ಭುತವಾದಂತಹ ಪ್ರಾಂಗಣ. ಇದನ್ನ ವಿದೇಶಿಯರು ವಿರೂಪಾಕ್ಷ ದೇವಸ್ಥಾನ ಅಂತ ಬಹಳ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ. ಅದರಲ್ಲಿ ವಿರೂಪ ದೇವಸ್ಥಾನ, ವಿರೂಪಾಕ್ಷ ದೇವಸ್ಥಾನ ಹೀಗೆಲ್ಲ ಕರೆದಿದ್ದಾರೆ. ವಿದ್ಯಾಪುರ, ವಿದ್ಯಾರಣ್ಯ ನಗರ, ವಿದ್ಯಾನಗರ ಅಂತಲೂ ಕೂಡ ಅವರು ಕರೆದಿದ್ದಾರೆ. ಇಲ್ಲಿ ಇದ್ರ ಬಗ್ಗೆ ಮಾಹಿತಿ ಸಿಗ್ತವು. ಈ ಮಹಾನವಮಿ ದಿಬ್ಬದ ಬಗ್ಗೆ ಅಂತೂ ಪಿರಾಮಿಡ್ ಇನ್ ಶೇಪ್ ನಲ್ಲಿದೆ ಅಂತ ನಾವು ಹೇಳ್ತೀವಿ. ಇದು ಅದ್ಭುತವಾದಂತ ಮಹಾನವಮಿ ದಿಬ್ಬ. ಇವತ್ತು ಹೋಗಿ ನೋಡಿದ್ರೆ ಈಗ ಕಾಣಿಸ್ತದೆ. ಇದ್ರ ಬಗ್ಗೆ ವಿದೇಶಿಯರು ತುಂಬಾ ಅದ್ಭುತವಾಗಿ ವರ್ಣಿಸ್ತಾರೆ ಬಂಧುಗಳೇ. ಇದನ್ನ ನೋಡಿ, ಲೋಟಸ್ ಮಹಲ್, ಇದ್ರ ಬಗ್ಗೆ ಅದ್ಭುತವಾದಂತ ಮಾಹಿತಿಯನ್ನ ನಾವು ಡೊಮಿಂಗೋ ಪಾಯಸನ ಮಾಹಿತಿಯಲ್ಲಿ ನೋಡ್ತೀವಿ. ಈ ಲೋಟಸ್ ಮಹಲ್ ಎಷ್ಟು ಚಂದ ಇದೆ ನೋಡಿ. ಇಂಥ ಲೋಟಸ್ ಮಹಲ್ ಭೂಮಿ ಮೇಲೆ ಇರ್ಲಿಕ್ಕೆ ಸಾಧ್ಯವೇ? ಇದು ಭೂಮಿ ಮೇಲೆ ಸ್ವರ್ಗ ಅಂತ ಹೇಳ್ತಾನೆ ಇವನು ಪೇಸ್. ಯಾಕೆ ಅಂದ್ರೆ ಇದು ತಂಗಾಳಿ ಮಹಲ್ ಸ್ವಾಮಿ. ಬೇಸಿಗೆ ದಿನಗಳಲ್ಲಿ ಇದ್ರ ಒಳಗಡೆ, ಇದ್ರ ಮೇಲ್ಗಡೆ ಕೂತ್ಕೊಂಡ್ಬಿಟ್ರೆ AC ರೂಮಲ್ಲಿ ಕೂತಂಗ ಆಗುತ್ತೆ.
ಆ ಗಾಳಿ ಬರೋ ದೃಶ್ಯ ಇವತ್ತಿಗೂ ಕೂಡ ಮಾಸ್ತಾ ಇರೋ ಈ ಲೋಟಸ್ ಮಾಲ್ ಇದು ಇದು ವಿಜಯನಗರಕ್ಕೆ ಕೈಗನ್ನಡಿಯಿದೆ. ಇಂತಹ ಒಂದು ಸಂಪತ್ಭರಿತವಾದ ನಗರಕ್ಕೆ ಇಂತಹ ಒಂದು ತಂಗಾಳಿ ಮಹಲ್ ಅನ್ನ ಆ ರಾಜ ಎಷ್ಟು ಅದ್ಭುತವಾಗಿ ಕಟ್ಟಿಸಿದ್ದಾನೆ ನೋಡಿ, ಲೋಟಸ್ ಮಹಲ್ ಅನ್ನು. ಇದು ನೋಡ್ಲಿಕ್ಕೆ ಸಾಧ್ಯವೇ? ಎಂತ ಕಮಲದ ದಳಗಳ ರೂಪದಲ್ಲಿ ನಿರ್ಮಾಣಗೊಂಡಿರುವಂತದ್ದು, ಕಮಲದ ದಳಗಳ ರೂಪದಲ್ಲಿ ನಿರ್ಮಾಣಗೊಂಡಿರುವಂತಹ ಈ ಲೋಟಸ್ ಮಹಲ್ ಗಜಶಾಲೆ ಹತ್ತಿರದಲ್ಲಿದೆ. ಬಂಧುಗಳೇ, ಹೋದರೆ ದಯವಿಟ್ಟು ನೋಡಿ, ಮರಿಬೇಡಿ, ಮರೆತು ನಿರಾಶನೂ ಆಗ್ಬೇಡಿ. ಇಂತಹ ಒಂದು ಲೋಟಸ್ ಮಹಲ್ ಅನ್ನು ನಾವು ಹಂಪಿಯಲ್ಲಿ ನೋಡ್ತೇವೆ. ಇದು ಗಗನಚುಂಬಿಯ ಶಿಖರಗಳು ಹಾಳಾಗಿರುವಂತ ದೇವಸ್ಥಾನದ ಮಧ್ಯದಲ್ಲಿ ತನ್ನ ಅಂದವನ್ನು ಈಗಲೂ ಉಳಿಸ್ಕೊಂಡಿದೆ, ಕೆಳಗಡೆ ಭಾಗ ಮಾತ್ರ. ಇಲ್ಲಿ ನೋಡ್ತಾ ಇದ್ದೀರಿ, ಸಂಗೀತದ ಸಪ್ತ ಸ್ವರ ಬರುವಂತದ್ದು. ಈ ಸಂಗೀತದ ಬಗ್ಗೆ ಅಂತೂ ಆ ನ್ಯೂನಿಜ್ ದಾಖಲಿಸಿದ್ದಾನೆ ಸ್ವಾಮಿ. ಆ ಸಂಗೀತ 7 ಸ್ವರಗಳು ಬರ್ತಾ ಹೋಗ್ತಿದ್ರಲ್ಲಿ, ಸ ರಿ ಗ ಮ ಪ ದ ನೀ ಸಾ, ಸಪ್ತ ಸ್ವರ ಸಂಗೀತದ ಆರೋಹಣ ಅವರೋಹಣಗೊಳ್ಳುವಂಥದ್ದು ಇದರಲ್ಲಿ. ಅಯ್ಯೋ ಅದ್ಭುತ ಇದಂತೂ. ಅವನು ಬರೀತಾನೆ, ವಿದೇಶಿ ಪ್ರವಾಸಿಗ, ಇಲ್ಲಿ ಕುಳಿತುಕೊಂಡು ಇವ್ರು ಸಂಗೀತ ಬಾರಿಸಿದ್ರೆ 1.5 ಕಿಲೋಮೀಟರ್ ದೂರದವರೆಗೆ ಕೇಳಿಸ್ತಾ ಇತ್ತಂತೆ, ವಿತೌಟ್ ಮೈಕ್ ಸೌಂಡ್, ನ್ಯಾಚುರಲ್ ಸೌಂಡ್. ಅಬ್ಬಾ, ಇಲ್ಲಿ ಸುತ್ತ ಕರ್ಟನ್ ಕಟ್ತಾ ಇದ್ರು, ಮಧ್ಯದಲ್ಲಿ ಸೌಂಡ್ ಅನ್ನು ನೋಡಿ ಆ ನೃತ್ಯಗಾರತಿಯರು ನೃತ್ಯ ಮಾಡ್ತಾ ಇದ್ರು. ನೃತ್ಯಗಾರತಿಯರ ಚಿತ್ರಗಳಿದ್ದಾವೆ ದೇವಸ್ಥಾನದ ಗೋಡೆಗಳಲ್ಲಿ, ಭಿತ್ತಿಗಳಲ್ಲಿ. ಅಂತ ಅದ್ಭುತವಾದ ದೇವಸ್ಥಾನ ವಿಜಯವಿಠಲ ದೇವಸ್ಥಾನ ಇದು. ಬಂಧುಗಳೇ, ಸಪ್ತ ಸ್ವರ ಸಂಗೀತದ ಸ್ವರ ಬರುವಂತ ಕಂಬಗಳು ಇದು ಇದೆ. ಇದನ್ನ ನ್ಯೂನಿಜ್ ಬಹಳ ಚಂದ ದಾಖಲಿಸಿದ್ದಾನೆ, ಇದನ್ನು ಗಮನಿಸಬೇಕು. ಇಲ್ಲಿ ರಾಣಿಯರ ಸ್ನಾನಗೃಹ ಯಾವ ದೇಶದಲ್ಲಿದೆ ಸ್ವಾಮಿ ಇಂತ ರಾಣಿ ಸ್ನಾನಗೃಹ? ಅವತ್ತು ಮಧ್ಯಕಾಲದಲ್ಲಿ ಕಟ್ಟಿಸಿದ ರಾಣಿ ಸ್ನಾನಗೃಹ ನೋಡಿ. ಇವತ್ತು ಇಂಥ ರಾಣಿ ಸ್ನಾನಗೃಹ ಕಟ್ಲಿಕ್ಕೆ ಸಾಧ್ಯವಿಲ್ಲ. ಸ್ವಿಮ್ಮಿಂಗ್ ಪೂಲ್ ಅಂತ ಕರಿತೀವಲ್ಲ, ಆಧುನಿಕವಾಗಿ ಇಂತಹ ಸ್ವಿಮ್ಮಿಂಗ್ ಪೂಲ್. ಇಲ್ಲಿ ಇಟ್ಕೊಂಡು ಸುಗಂಧ ದ್ರವ್ಯಗಳನ್ನ ಸ್ನಾನ ಮಾಡೋರ ಮೇಲೆ ಎರಸ್ತಾ ಇದ್ರು. ಆ ಮೇಲ್ಗಡೆ ಕುಳಿತುಕೊಂಡು ವಾಚ್ ಟವರ್ಗಳೆಲ್ಲ ಇರ್ತದ್ದು ನೋಡ್ತಾ ಇದ್ರು. ಇಂಥ ಅದ್ಭುತವಾದಂತಹ ಸ್ವಿಮ್ಮಿಂಗ್ ಪೂಲ್ ಇಲ್ಲಿದೆ. ನ್ಯಾಚುರಲ್ ನದಿ ನೀರನ್ನು ಇದು ತುಂಬಿಸ್ತಾ ಇದ್ರು. ವೇಸ್ಟ್ ಹೊರಗೆ ಹೋಗ್ಲಿಕ್ಕೆ ಆ ಡ್ರೈನೇಜ್ ಸಿಸ್ಟಮ್ ನೋಡ್ಬೇಕು ನೀವು. ಆಧುನಿಕರು ನಾಚುವಂತೆ ಈ ರಾಣಿ ಸ್ನಾನಗೃಹವನ್ನ ಹಂಪಿಯಲ್ಲಿ ಕಟ್ಟಿಸಿದ್ದನ್ನ ವಿಜಯನಗರದ ಬಗ್ಗೆ ವಿದೇಶಿಯರು ವರ್ಣಿಸ್ತಾ ಹೋಗ್ತಾರೆ. ಅವರು ಈ ವಿಶೇಷವಾಗಿ ಡೊಮಿಂಗೋ ಪಯಸ್ ವರ್ಣಿಸ್ತಾನೆ. ನೃತ್ಯಗಾರ, ಕೋಲಾಟ ಬಹಳ ಫೇಮಸ್ ವಿಜಯನಗರದಲ್ಲಿ. ಈ ಡ್ಯಾನ್ಸಿಂಗ್ ಸ್ಟೈಲ್ ಅನ್ನ ಡೊಮಿಂಗ್ ಪಯಸ್ ವರ್ಣಿಸ್ತಾನೆ. ಕೋಲಾಟವನ್ನು ಹೇಗ್ ಮಾಡ್ತಾ ಇದ್ರು, ಡ್ಯಾನ್ಸ್ ಅನ್ನು ಹೇಗ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ವರ್ಣಿಸ್ತಾರೆ. ಇಲ್ಲಿ ನೋಡ್ಬೇಕು, ಇದು ಯಾಳಿ, ವಿಜಯನಗರದ ವಿಶೇಷ ಯಾಳಿ. ಇದ್ರ ಬಗ್ಗೆನೂ ಕೂಡ ಇದೆ. ಸೈನ್ಯದ ಬಗ್ಗೆ ಎಲ್ಲರೂ ವರ್ಣಿಸ್ತಾರೆ. ವಿಜಯನಗರದ ಶಕ್ತಿ ಅಂದ್ರೆ ಸೈನ್ಯ, ಶೌರ್ಯ, ಪರಾಕ್ರಮ. ಇಲ್ಲಿ ಗಜ, ಅಶ್ವ, ಕಾಲ್ದಳ, ಈ 3 ಸೈನ್ಯ. ಇದನ್ನು ಬೇಯಿಸ್ಲಿಕ್ಕೆ ಸಾಧ್ಯವೇ ಅಲ್ಲ ವಿದೇಶಿಯರು, ಅದರಲ್ಲೂ ಬಾಮನಿ ಅರಸರು, ಯವನರು. ಇಂಥ ವಿಜಯನಗರದ ದೊಡ್ಡ ಪ್ರಬಲವಾದ ಸೈನ್ಯ ಹೊಂದಿತ್ತಿರಿ. ಇಲ್ಲಿ ನೋಡಿ, ಗಜಶಾಲೆ, ಗಜ ದಳ, ಇಲ್ಲಿ ಅಶ್ವದಳ, ಇಲ್ಲಿ ಪದದ ಇದು ಕಾಲ್ದಳ, ಅಶ್ವದಳ ಮತ್ತು ಗಜದಳ. ಈ 3 ರೀತಿಯ ಸೈನ್ಯ. ಎಂಥ ಅದ್ಭುತ ದೊಡ್ಡ ಸೈನ್ಯ. ರಥವನ್ನ ಕಟ್ಕೊಂಡು ಹೋಗ್ತಾ ಇದ್ರು. ಈ ಮುಂದ್ಗಡೆ ನಾವು ಮೇಲ್ಗಡೆ ನೃತ್ಯವನ್ನ ಮಾಡುವ ಭಂಗಿಗಳ, ಕೋಲಾಟದ ಭಂಗಿಗಳಿದ್ರೆ ಹಜಾರಾಮ್ ಸ್ವಾಮಿ ಟೆಂಪಲ್ ನಲ್ಲಿ ಈ ದೃಶ್ಯವನ್ನು ನೋಡ್ತೇವೆ. ಇಂಥ ಅದ್ಭುತವಾದ ಸೈನ್ಯ ವ್ಯವಸ್ಥೆ ಇತ್ತು ಅನ್ನೋದು ವಿಜಯನಗರಕ್ಕೆ ಭೇಟಿ ಕೊಟ್ಟ ಅನೇಕರು ಹೇಳಿದ ಮಾಹಿತಿ ಇಲ್ಲಿ ನೋಡ್ತೀವಿ ನಾವು. ನಮ್ಮ ಭಾರತದ ಚರಿತ್ರೆಯನ್ನು ದಾಖಲಿಸುವಾಗ ಅನೇಕ ಅಪಭ್ರಂಶಗಳಾಗಿವೆ. ವಿಜಯನಗರದ ಬಗ್ಗೆ ಬರೆದ ಮಾಹಿತಿಗಳೆಲ್ಲ, ಅವ್ರು ಬರೆದ ಮಾಹಿತಿಗಳೆಲ್ಲವೂ ಸತ್ಯ. ಅವ್ರಿಗಿಂತ ರೋಚಕವಾದ ಸಂಗತಿಗಳು ನಮ್ಮಲ್ಲಿ ಆಗಿದೆ. ಉದಾಹರಣೆ ಒಂದು ಹೇಳ್ಬಿಡ್ತೀನಿ ನಾನು ನಿಮಗೆ. ರಾಬರ್ಟ್ ಸೆವೆಲ್ ಬರೆದ ಕೃತಿಯಲ್ಲಿ ಒಂದು ಮಾಹಿತಿ ದಾಖಲೆಯಾಗಿದೆ. ಒಬ್ಬ ವಿದೇಶಿ ಪ್ರವಾಸಿಗ ಭೇಟಿ ಕೊಡ್ತಾನೆ ಇಲ್ಲಿ ಭಾರತದಲ್ಲಿ, ಅದರಲ್ಲೂ ವಿಶೇಷವಾಗಿ ವಿಜಯನಗರದ ಸಾಮ್ರಾಜ್ಯದ ಹಳ್ಳಿಗಳಲ್ಲಿ ಪ್ರವಾಸ ಮಾಡ್ತಾ ಆತ ಒಂದು ವಿಷಯವನ್ನು ದಾಖಲಿಸಿದ್ದಾನೆ. ಆ ಸಗಣಿ ಅಂತ ಬರುತ್ತೆ, ಸಗಣಿನ ಕುರುಳು ಮಾಡಿ ಬೇಸಿಗೆ ದಿನಗಳಲ್ಲಿ ತಟ್ಟಿ ಗೋಡೆಗೆ ಹಾಕ್ತಾರೆ. ಅದನ್ನ ಒಣಗಿಸ್ತಾರೆ, ಒಣಗಿಸಿ ಒಳಗಡೆ ಇಡ್ತಾರೆ, ಮನೆ ಒಳಗಡೆ ಇಡ್ತಾರೆ. ಅದನ್ನ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಅದು ಸುಟ್ಟು ಉರುವಲು ಬಳಸ್ತಾ ಇದ್ದಾರೆ. ಆದರೆ ಡೊಮಿಂಗೋ ಪಯಾಸ ದಾಖಲಿಸ್ತಾನೆ, ಇವರು ಆ ಕುರುಳನ್ನ ಒಣಗಿಸಿ ಒಳಗಡೆ ಇಟ್ಕೊಳ್ತಾರೆ ಅಂತ. ಈ ದಾಖಲಿಸ್ಲಿಕ್ಕೆ ಹೋದಾಗ ಆ ಮಾಹಿತಿಯನ್ನು ಸೆರೆಡಿಯಕ್ಕೆ ಹೋಗ್ತಾನೆ. ಭಾರತೀಯರು ಹೊರಗಿನವ್ರು ಯಾರೇ ಬಂದ್ರು ಒಳಗಡೆ ಏನು ಬಿಟ್ಕೊಳ್ಳೋದಿಲ್ಲ, ಸುಲಭವಾಗಿ ಗುರುತು ಪರಿಚಯ ಇದ್ದಾರೆ ಮನೆಯೊಳಗೆ ಬಿಡಲ್ಲ. ಹಾಗಾಗಿ ಅವನವ್ರು ಒಳಗೆ ಬಿಟ್ಕೊಳ್ಳಿ. ಅದಕ್ಕೆ ಆತ ಏನ್ ಬರ್ದಿದ್ದಾರೆ ಅಂದ್ರೆ, ಇದನ್ನ ಭಾರತೀಯರು ಸಗಣಿಯನ್ನು ಕುರುಳು ಮಾಡಿ ಒಣಗಿಸಿ ಒಳಗಡೆ ಇಟ್ಕೊಂಡು ಸುಡ್ಗನ್ ತಿಂತಾರೆ ಅಂತ ಬರೆದಿದ್ದಾರೆ. ಆದ್ರೆ ವಾಸ್ತವದಲ್ಲಿ ಸಗಣಿಯ ಸುಡ್ಗನ್ ತಿಂದದ್ದಲ್ಲ, ಉರುವಲಾಗಿ ಬಳಸ್ತಾ ಇದ್ದದ್ದು. ಅವ್ನು ಬರ್ದದ್ದು ಹಂಗೆ. ನಾವೇನಾದ್ರೂ ಅದನ್ನ ತಿಳ್ಕೊಂಡ್ಬಿಟ್ರೆ ಭಾರತದವ್ರು ನಾವೇನಾದ್ರು ಸಗಣಿ ಸುಡ್ಗನ್ ತಿಂತೀವೇನೋ ಇಲ್ಲ. ಆದ್ರೆ ಅವನು ಬರೆದಿದ್ದಾನೆ. ಇಂಥ ಅಪಭ್ರಂಶಗೊಂಡ ಅನೇಕ ಸಂಗತಿಗಳು ಅವ್ರು ಬರೆದಿಟ್ಟು ಹೋಗಿದ್ದಾರೆ. ವಾಸ್ತವದಲ್ಲಿ ಹಂಗಿಲ್ಲ ಭಾರತದ ಚರಿತ್ರೆ. ಹಾಗಾಗಿ ಭಾರತದ ಚರಿತ್ರೆ ಈ ತರ ಅಪಭ್ರಂಶಗೊಂಡಿದೆ. ವಾಸ್ತವದ ಚರಿತ್ರೆ ನಮ್ಮ ನೆಲೆಯಲ್ಲಿ ವಿಜಯನಗರದ ಚರಿತ್ರೆ ನೀವು ಒಂದು ದಾಖಲಿಸಬೇಕು. ವಿದೇಶಿಯರು ಕಂಡ ವಿಜಯನಗರ ನಿಜವಾಗ್ಲೂ ಅದ್ಭುತವಾಗಿದೆ ಅಂತ ಅನಿಸ್ತು ಓದಿದಾಗ. ಅದಕ್ಕಿಂತ ಅದ್ಭುತವಾಗಿದೆ ಅನ್ನೋದು ನೋಡಿದಾಗ ಗೊತ್ತಾಗುತ್ತೆ ನಮಗೆ. ಅದಕ್ಕೋಸ್ಕರ ಬಂಧುಗಳೇ, ನಾನು
ವಿದೇಶಿಯರು ಕಂಡ ವಿಜಯನಗರಕ್ಕಿಂತ ಭಾರತೀಯರು ಕಂಡು ವಿಜಯನಗರವನ್ನು ದಾಖಲಿಸಬೇಕಾದಂತ ಕಾಲಘಟ್ಟದಲ್ಲಿದ್ದೇವೆ. ಹಾಗಾಗಿ ವಿದೇಶಿಯರಾಗಿ ವರ್ಣಿಸಿದ್ದಾರೆ. ಅದಕ್ಕಿಂತ ಅದ್ಭುತವಾದ ವಿಜಯನಗರ ಸಾಮ್ರಾಜ್ಯವನ್ನು ನಾವು ನೋಡ್ತಾ ಇದ್ದೇವೆ. ನಿಮಗೆ ನಾನೀಗ ಹೇಳಿದ್ದೇನೆ, ವಿಷಯವನ್ನು ವಿಸ್ತರಣೆ ಮಾಡಿದ್ದೇನೆ. ಇದನ್ನ ನೀವು ಭಾರತೀಯರ ದೃಷ್ಟಿಕೋನದಲ್ಲಿ ವಿಜಯನಗರದ ಚರಿತ್ರೆಯನ್ನು ನೋಡುವ ಕಟ್ಟುವ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತೇನೆ. ಇಂತಹ ವಿಜಯನಗರ ಸಾಮ್ರಾಜ್ಯದ ರೋಚಕ ಕಥೆನ, ವಿಜಯನಗರವನ್ನ ನೋಡಿದ ವಿದೇಶಿಯರು ಬಣ್ಣಿಸಿದ ಮಾಹಿತಿಗಳನ್ನು ನಿಮ್ಮ ಮುಂದೆ ನಾನು ಇಟ್ಟಿದ್ದೇನೆ. ಇದು ಸರಿಯಾದ ಸಂಗತಿಗಳನ್ನ ನೀವು ನಿಮ್ಮ ಹೊಟ್ಟೆ ಒಳಗೆ ಹಾಕೊಳ್ರಿ. ನನ್ನಿಂದ ಏನಾದರೂ ತಪ್ಪು ಮಾಹಿತಿಗಳು ಅಥವಾ ತಪ್ಪು ಮಾತುಗಳು ಅಥವಾ ತಪ್ಪು ಒಂದು ಉಚ್ಚಾರಣೆ ಬಂದಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ವಿನಮ್ರವಾಗಿ ವಿನಂತಿಸಿದ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ಎಲ್ಲರಿಗೂ ನಮಸ್ಕಾರ.